ಇಲ್ಲಿ ನಾನು ಹೇಳ್ತಿರೋದು ನಿಮ್ಗೆ ಫಸ್ಟ್ ಯೂನಿಟ್ ಅಲ್ಲಿ ಲಾಸ್ಟ್ ಎಕ್ಸರ್ಸೈಸ್. ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ, ಎಸ್ಟಿಮೇಟ್ ಈಚ್ ಆಫ್ ದ ಫಾಲೋಯಿಂಗ್ ಯೂಸಿಂಗ್ ಜನರಲ್ ರೂಲ್. ಏನು ಜನರಲ್ ರೂಲ್ಸ್ ನ ಹೇಳಿದ್ದೇನೆ. ಯಾವುದು? ರೌಂಡ್ ಆಫ್ ಟು 10, ರೌಂಡ್ ಆಫ್ ಟು 100, ರೌಂಡ್ ಆಫ್ ಟು 1000. ಇವೆಲ್ಲದಕ್ಕೂ ರೌಂಡ್ ಆಫ್ ಮಾಡುವಾಗ ನಾನು ಜನರಲ್ ರೂಲ್ಸ್ ನ ಹೇಳಿದ್ದೇನೆ. ರೌಂಡ್ ಆಫ್ ಟು 10 ಇದ್ರೆ ನಾವು 0 ಇಂದ 4 ಇದ್ರೆ ನಾವು 0ಗೆ ರೌಂಡ್ ಆಫ್ ಮಾಡ್ತಿದ್ವಿ. 5 ಇಂದ 9 ಇದ್ರೆ 10ಗೆ ರೌಂಡ್ ಆಫ್ ಮಾಡ್ತಿದ್ವಿ. ರೌಂಡ್ ಆಫ್ ಟು 100 ಅಲ್ಲಿ ಬಂದ್ರೆ 0 ಇಂದ 1 ಇಂದ 4 0ಗೆ ರೌಂಡ್ ಆಫ್. 1 ಇಂದ ಎಲ್ಲಿ ತನ 49. 1 ಇಂದ 49, 1 to 49 ಇದ್ರೆ ನಾವೇನ್ ಮಾಡ್ತೀವಿ? ರೌಂಡ್ ಆಫ್ ಟು 0ಗೆ ರೌಂಡ್ ಆಫ್ ಮಾಡ್ತೀವಿ. ಅಂದ್ರೆ ಅಲ್ಲಿ 100ಗೆ ರೌಂಡ್ ಆಫ್ ಮಾಡುವಾಗ ಲಾಸ್ಟ್ ಇಂದ 2 ಡಿಜಿಟ್ ಕನ್ಸಿಡರ್ ಮಾಡ್ತೀವಿ. ಅವು 2 ಡಿಜಿಟ್ ಏನಾಗಿರ್ಬೇಕು? 0ನ ತಗೋತೀವಿ. 10ಗೆ ರೌಂಡ್ ಆಫ್ ಮಾಡುವಾಗ ಯೂನಿಟ್ ಪ್ಲೇಸ್ ಅಲ್ಲಿರೋ ಡಿಜಿಟ್ ನ ಇದು 1 ಇಂದ 4 ತನ ಇದ್ರೆ 0 ತಗೋತೀವಿ. ಯೂನಿಟ್ ಪ್ಲೇಸ್ ಅಲ್ಲಿ 5 ಇಂದ 9 ತನ ಇದ್ರೆ ಏನ್ ಮಾಡ್ತೀವಿ ನಾವು? 10. ಅಂದ್ರೆ 2 ಯೂನಿಟ್ ಪ್ಲೇಸ್ ಅಲ್ಲಿ 0ನ ತಗೊಂಡು ಇನ್ನೊಂದು 10ಸ್ ಪ್ಲೇಸ್ ಅಲ್ಲಿ ಒಂದು ನಂಬರ್ ಇನ್ಕ್ರೀಸ್ ಮಾಡ್ತೀವಿ. ಹಂಗೆ ಸೇಮ್ 100 ಅಲ್ಲಿನೂ 1 ಇಂದ 49 ಇದ್ರೆ 0ಗೆ ರೌಂಡ್ ಆಫ್ ಮಾಡೋದು. ಅಲ್ಲಿ 0ಗೆ ರೌಂಡ್ ಆಫ್ ಮಾಡ್ತೀವಿ. 100 ಅಲ್ಲಿ 2 ಡಿಜಿಟ್ಸ್ ನ ಕನ್ಸಿಡರ್ ಮಾಡ್ತೀವಿ. ಲಾಸ್ಟ್ ನಿಂದ 2 ಡಿಜಿಟ್ ಕನ್ಸಿಡರ್. 1000 ಅಲ್ಲಿ 3 ಡಿಜಿಟ್ ಕನ್ಸಿಡರ್ ಮಾಡ್ತೀವಿ. 1 ಇಂದ 499 ತನ ಬಂದ್ರೆ ಅದೇನಾಗಿರ್ಬೇಕು? 0ಗೆ ರೌಂಡ್ ಆಫ್ ಮಾಡ್ತೀವಿ. ಅಂದ್ರೆ 3 ಡಿಜಿಟ್ ಎಲ್ಲ 0 ಆಗಿ ತಗೋತೀವಿ. ಒಂದ್ ವೇಳೆ 100ಗೆ ರೌಂಡ್ ಆಫ್ ಮಾಡುವಾಗ 500 ಇಂದ 990 ತನ ಇದ್ರೆ ನೀವೇನ್ ಮಾಡ್ತೀರಿ? ಲಾಸ್ಟ್ ಇಂದ 2 ಡಿಜಿಟ್ 2 ಏನ್ ಮಾಡ್ತೀರಿ? ಅವು 0 ತಗೊಂಡು ಒಂದು 0 ತಗೋತೀರಿ. 2 0 ತಗೋತೀರಿ. ನೆಕ್ಸ್ಟ್ ಡಿಜಿಟ್ ಅಲ್ಲಿ ಇರೋದ್ ನಂಬರ್ ಏನ್ ಮಾಡ್ತೀರಿ? ಒಂದು ನಂಬರ್ ಆಡ್ ಮಾಡೋಣ, ಅದು ಇನ್ಕ್ರೀಸ್ ಆಗ್ತೈತಿ. ಇದು 100ಗೆ ರೌಂಡ್ ಆಫ್ ಆಯ್ತು. ಇನ್ 1000 ಅಲ್ಲಿ 5000 ಇಂದ 9999 ತನ ಇರೋದು ನೀವೇನ್ ಮಾಡ್ತೀರಲ್ಲಿ? ಅದು 1000ಗೆ ರೌಂಡ್ ಆಫ್ ಮಾಡ್ತೀವಿ. 1000 ಅಂದ್ರೆ 3 ಡಿಜಿಟ್ 0 ತಗೋತೀರಿ. ಇನ್ನೊಂದು ಹಿಂದೆ ಇರೋ ನಂಬರ್ ಒಂದ್ ನಂಬರ್ ಇನ್ಕ್ರೀಸ್ ಮಾಡ್ತೀರಿ. ಸಪೋಸ್ 4 ಇದ್ರೆ 5 ಬರೀತೀರಿ, 6 ಇದ್ರೆ 7 ಬರೀತೀರಿ. ಓಕೆ, ಅರ್ಥ ಆಯ್ತಾ? ಇದೇ ತರ ನೀವು ಏನ್ ಮಾಡ್ಬೇಕು? ರೌಂಡಿಂಗ್ ಆಫ್ ಮಾಡ್ಬೇಕು. ಹಾಗಾದ್ರೂ ಇಲ್ಲಿ ಫಸ್ಟ್ ನೋಡ್ಬೇಕು ನೀವು ಡಿಜಿಟ್ಸ್ 2 ಕಡೆ ಹೇಗೆ ಇದೆ ಅಂತ ಚೆಕ್ ಮಾಡ್ಬೇಕು. ಇಲ್ಲಿ 3 ಡಿಜಿಟ್ ಇದೆ, ಇಲ್ಲಿ 3 ಡಿಜಿಟ್ ಇದೆ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? ಇಲ್ಲಿ 100ಗೆ ರೌಂಡಿಂಗ್ ಆಫ್ ಮಾಡ್ಬೇಕು. 100 ಅಲ್ಲಿ ರೌಂಡಿಂಗ್ ಆಫ್ ಮಾಡುವಾಗ ನಾವೇನ್ ಮಾಡ್ತೀವಿ? ಇವು 2 ಡಿಜಿಟ್ ನ ಕನ್ಸಿಡರ್ ಮಾಡ್ತೀವಿ. ಇವು 2 ಡಿಜಿಟ್ ಇಲ್ಲಿ 50 ಅಬೋ ಐತಿ, ಇಲ್ಲಿ 50 ಬಿಲೋ ಐತಿ. 50 ಅಬೋ ಇದ್ರೆ ಇದು 100 ಅದ ಅಂದ್ರೆ ನಾವು 50 ಅಬೋ ಇದ್ರೆ 100ಗೆ ರೌಂಡ್ ಆಫ್ ಮಾಡ್ತೀವಿ. 50 ಬಿಲೋ ಇದ್ರೆ 0ಗೆ ಅಂತ ಹೇಳಿದ್ದೆ ನಾನು. ಹಾಗಾದ್ರೆ ಇದು 0ಗೆ ರೌಂಡ್ ಆಫ್ ಆಗ್ತೈತಿ. 2 ಏನಾದವು ಡಿಜಿಟ್ 0 ಆಗ್ತೈತಿ. ಸೊ 700 ಆಯ್ತು. ಇಲ್ಲಿ ರೌಂಡಿಂಗ್ ಆಫ್ ಹೇಗೆ ಮಾಡಿರಿ ಅದು ಬರಿಬೇಕು. ಏನು? ರೌಂಡಿಂಗ್ ಆಫ್ ಟು 100. 100ಗೆ ರೌಂಡಿಂಗ್ ಆಫ್ 100ಸ್ಗೆ ರೌಂಡಿಂಗ್ ಆಫ್ ಮಾಡಿರಿ. ಅವಾಗ 700 ಇರೋದು ಏನಾಗ್ತೈತಿ? ಈ ತರ ಬರೆದ್ರೆ ನೀವು ಎಸ್ಟಿಮೇಟ್ ಮಾಡಿರಿ ಅಂತ ಮೀನಿಂಗ್. ಅದು ಈ ವ್ಯಾಲ್ಯೂನ ನೀವು ಎಸ್ಟಿಮೇಟ್ ಮಾಡೋಣ. ಇದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ನ ಇಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಎಕ್ಸಾಕ್ಟ್ ವ್ಯಾಲ್ಯೂ ತಗೊಳ್ಳೋದಿಲ್ಲ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಫೈಂಡ್ ಮಾಡ್ತೀವಿ. ಎನಿ ಟೈಮ್ ಎಸ್ಟಿಮೇಷನ್ ಮಾಡುವಾಗ ನಾವು ಅಲ್ಲಿ ಹೇಳೋದು approximate value, not a exact value or not a accurate value. ಓಕೆ, ಅಕ್ಯುರೇಟ್ ವ್ಯಾಲ್ಯೂನು ಹೇಳ್ತೀವಿ. ಎಸ್ಟಿಮೇಟ್ ಮಾಡೋಣ, ಅಕ್ಯುರೇಟ್ ವ್ಯಾಲ್ಯೂನು ಬರುತ್ತೆ ಸ್ವಲ್ಪ. ಬಟ್ ಎಸ್ಟಿಮೇಷನ್ ಮಾಡೋಣ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬರ್ತೈತಿ. ನಾವು ಅಕ್ಯುರೇಟ್ ವ್ಯಾಲ್ಯೂ ಅಂತೂ ಅಷ್ಟು ಬರಲ್ಲ. ಅಕ್ಯುರೇಸಿ ಚೆಕ್ ಮಾಡ್ತೀವಿ, ಲೆಸ್ ಆಯ್ತೋ ಲಾರ್ಜ್ ಆಯ್ತೋ. ಅಕ್ಯುರೇಟ್ ವ್ಯಾಲ್ಯೂನು ಅದ್ರೊಳಗೆ ಹೇಳ್ತೀವಿ ನಾವು. ಆದ್ರೆ ಸ್ಪೆಷಲಿ ನಿಮ್ ಮೈಂಡ್ ಅಲ್ಲಿ ಏನ್ ಬರ್ಬೇಕು? ಎಸ್ಟಿಮೇಷನ್ ಮಾಡುವಾಗ ನೀವಲ್ಲಿ ಏನ್ ಮಾಡ್ತೀರಿ? ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ನೋಡ್ತೀರಿ. ಎಕ್ಸಾಕ್ಟ್ ವ್ಯಾಲ್ಯೂ ಅಂತ ಬಂದ್ರೆ ಇಲ್ಲಿ ನಾರ್ಮಲ್ ಎಡಿಷನ್ ಅಲ್ಲಿ ನಿಮ್ಗೆ ಎಕ್ಸಾಕ್ಟ್ ವ್ಯಾಲ್ಯೂ ಸಿಗ್ತೈತಿ. ಗೊತ್ತಾಯ್ತಾ? ಓಕೆ.
ಇದು 730ನ ನೀವು ಇವೆರಡು ಡಿಜಿಟ್ ತಗೋತೀರಿ. ಬಿಲೋ 49 ಐತಿ, ಬಿಲೋ 49 ಇದ್ರೆ ಝೀರೋಗೆ ರೌಂಡ್ ಆಫ್ ಅಂತ ಹೇಳಿದ್ದೆ. ಅವು ಎರಡು ಡಿಜಿಟ್ ಅಲ್ಲಿ ನೀವೇನ್ ಮಾಡ್ಬೇಕು, ಜಸ್ಟ್ ಝೀರೋನ ಪುಟ್ ಮಾಡ್ಬೇಕು. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಅಬೋ ಏನೈತಿ, ಅಬೋ 90 ಐತಿ. ಅಬೋ 90 ಇದು ಅಬೋ 50 ಅದ. ಅಬೋ 50 ಇದ್ರೆ ಏನ್ ಮಾಡ್ಬೇಕು, ಇವೆರಡು ಡಿಜಿಟ್ ಅಲ್ಲಿ ನೀವು ಎರಡು ಪ್ಲೇಸ್ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಹಿಂದೆ ಇರೋ ವ್ಯಾಲ್ಯೂ 10ಗೆ ರೌಂಡ್ ಆಫ್ ಮಾಡ್ಬೇಕು. 9 ಇದೆ 10 ಬರ್ಬೇಕು, 1000 ಆಯ್ತು. ಹಾಗಾದ್ರೆ ಇದು ರೌಂಡಿಂಗ್ ಆಫ್ ಮಾಡಿ ಆಡ್ ಮಾಡೋಣ. ಏನಾಯ್ತು, 1700. ಇಷ್ಟು ವ್ಯಾಲ್ಯೂ ಬಂತು. ಇದ್ರದ್ದು ಎಷ್ಟು ಚೆಕ್ ಮಾಡ್ಕೊಳ್ಳಿ, ಇದು ಕರೆಕ್ಟ್ ಇದೆ ಇಲ್ಲ ಅಂತ. ನೀವೇನ್ ಮಾಡಿ, ಒಂದು ನಾನು ಹೇಳಿದ್ದೇನೆ, ನೀವೇನ್ ಮಾಡ್ಬೇಕು, ಇದನ್ನ ಹೋಮ್ವರ್ಕ್ ತಗೊಳ್ಳಿ. ಇದು HW. ಇದನ್ನ ನೀವು ಮನೆಯಲ್ಲಿ ಸಾಲ್ವ್ ಮಾಡ್ಬೇಕು, ಸೇಮ್ ಇದೇ ತರ. ಓಕೆ, ಯಾಕಂದ್ರೆ ಇಲ್ಲಿ 3 ಡಿಜಿಟ್, ಇಲ್ಲಿ 3 ಡಿಜಿಟ್. ಇದು ನೀವು ಸಾಲ್ವ್ ಮಾಡ್ತೀರಾ. ನಾ ಎಡಿಷನ್ ಹೇಳಿದ್ದೇನೆ, ನೀವು ಸಬ್ಟ್ರಾಕ್ಷನ್ ನೀವೇ ಮಾಡ್ತೀರಾ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. ಶಾಲ್ ಐ ರಬ್ ದಿಸ್? ಓಕೆ. ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇದ್ರೊಳಗೆ ನೆಕ್ಸ್ಟ್ ಇನ್ನ 2 ಕ್ವಶನ್ ಇದ್ದಾವೆ. ಇದ್ರೊಳಗೆ ಸಬ್ ಕ್ವಶನ್ ಇನ್ನ 2 ಇದ್ದಾವೆ. ಯಾವ್ದಂದ್ರೆ 2888. ಇದು ಇಷ್ಟು ಕ್ವಶನ್ ಇದೆ. ಸೆಕೆಂಡ್ ಏನೈತಿ, 28,292 ಮೈನಸ್ 21,496. ನೀವೇನ್ ಮಾಡಿ, ಇದು ಹೋಮ್ವರ್ಕ್ ತಗೊಳ್ಳಿ. ಇಲ್ಲಿ 2 ಡಿಫ್ರೆಂಟ್ ಡಿಜಿಟ್ ಇದಾವೆ. ನೀವೇನ್ ಮಾಡ್ಬೇಕು, ನಾನು 1000 ತನ ರೌಂಡಿಂಗ್ ಆಫ್ ಹೇಳಿದ್ದೆ, ನೀವು ಅಲ್ಲಿ ತನ ಅಷ್ಟೇ ಮಾಡ್ಬೇಕು. ಇಲ್ಲಿ 10,000ಗೆ ರೌಂಡಿಂಗ್ ಆಫ್ ಮಾಡೋ ಹಾಗಿಲ್ಲ. ಇಲ್ಲಿ 5 ಡಿಜಿಟ್ ಇದೆ ಅಂತ 10,000ಗೆ ರೌಂಡಿಂಗ್ ಆಫ್ ಮಾಡಬೇಡಿ. ನಾನು ಎಲ್ಲಿ ತನ ಯೂನಿಟ್ ಅಲ್ಲಿ ಹೇಳಿದ್ದೇನೆ ಅಲ್ವಾ, ಅಲ್ಲಿ ತನ ಅಷ್ಟೇ ನೀವೇನ್ ಮಾಡ್ಬೇಕು, ರೌಂಡಿಂಗ್ ಆಫ್ ಮಾಡ್ಬೇಕು. 10, 100, 1000 ಇವು ಮೂರತ್ರೊಳಗೆ ನೀವು ಇಲ್ಲಿ ರೌಂಡಿಂಗ್ ಆಫ್ ಮಾಡ್ಬೇಕು. ಓಕೆ, ಇಲ್ಲಿ 5 ಡಿಜಿಟ್ ಇದೆ ಅಂತ 10,000ಗೆ ರೌಂಡ್ ಆಫ್ ಮಾಡಬೇಡಿ. ಈ ಡಿಜಿಟ್ ನೋಡಿ, ಇದು ನೀವು 10,000ಗೆ ಮಾಡಿದ್ರೆ ಇದು ಪೂರ್ತಿ ಹೋಲ್ ಟರ್ಮ್ 0 ಆಗ್ತೈತಿ. ಇದು ಎದಕ್ಕೂ ಯೂಸೇ ಆಗೋದಿಲ್ಲ, ನಿಮ್ಗೆ ಇದೇ ಸಿಕ್ಬಿಡ್ತೈತಿ, ಆನ್ಸರ್ ರಾಂಗ್ ಆಗ್ತೈತಿ. ಸೊ ಏನ್ ಮಾಡಿ, 10,000 ಅಂತೂ ನಾನು ಹೇಳೇ ಇಲ್ಲ ನಿಮ್ಗೆ. ನೀವೇನ್ ಮಾಡ್ಬೇಕು, 1000ಗೆ ರೌಂಡಿಂಗ್ ಆಫ್ ಮಾಡ್ಕೋಬೇಕು. ಓಕೆ, ಇಲ್ಲಿ 5 ಡಿಜಿಟ್, ಇಲ್ಲಿ 5 ಡಿಜಿಟ್. ನಾವೇನ್ ಮಾಡೋಣ, ಎರಡು ಕಡೆನು 1000ಗೆ ರೌಂಡ್ ಆಫ್ ಮಾಡೋಣ. 1000ಗೆ ರೌಂಡ್ ಆಫ್ ಮಾಡಿ, ಎರಡು ಕಡೆ ಸೇಮ್ ಡಿಜಿಟ್ ಅದ, ರೌಂಡ್ ಆಫ್ ಟು 1000. ರೌಂಡಿಂಗ್ ಆಫ್ ಟು 1000, ರೈಟ್. ರೌಂಡಿಂಗ್ ಆಫ್ ಟು 1000. ಇದು ಏನಾಗ್ತೈತಿ, ಈ ತರ ಸಿಂಬಲ್ ಹಾಕೋಬೇಕು. ಯಾಕಂದ್ರೆ ಎಸ್ಟಿಮೇಷನ್ ಮಾಡೋಣ, ಈ ತರ ವ್ಯಾಲ್ಯೂಸ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬರ್ತೈತಿ, ಅದಕ್ಕೆ ಈ ಸಿಂಬಲ್ ಹಾಕೀನಿ. ದೆನ್ 28,000, ಇಲ್ಲಿ 1000ಗೆ ಅಂದ್ರೆ ಇವು 3 ಡಿಜಿಟ್ ಕನ್ಸಿಡರ್ ಮಾಡ್ತೀವಿ. 3 ಡಿಜಿಟ್ ಬಿಲೋ 499 ಅದ. ನೀವೇನ್ ಮಾಡ್ಬೇಕು, 28 ಆಸ್ ಇಟ್ ಇಸ್ ಇಟ್ಟು ಇವು 3 ಡಿಜಿಟ್ ಏನ್ ಮಾಡ್ಬೇಕು, 0ನ ತಗೋಬೇಕು. ನೆಕ್ಸ್ಟ್ ಸಬ್ಟ್ರಾಕ್ಷನ್ ಸೈನ್ ಆಸ್ ಇಟ್ ಈಸ್ ಇಡ್ಬೇಕು. ಇದು 21 ಹಂಗೆ ಇಡಿ. ಇದೇನದ 496 ಅದ, ಅಂದ್ರೆ ಬಿಲೋ ಏನಾಯ್ತು, 499 ಇರ್ಬೇಕು. 490 499 ಕೆಳಗಡೆ ಅದ. 99 ಕೆಳಗಡೆ ಇದ್ರೆ ಏನಾಗ್ತೈತಿ, ಅವು ಅಷ್ಟು ಎಲ್ಲ ಟರ್ಮ್ ಏನಾಯ್ತು, 0. ದೆನ್ ಸಬ್ಟ್ರಾಕ್ಟ್ ಮಾಡಿದ್ರೆ 28 ಅಲ್ಲಿ 21 ತೆಗಿಬೇಕು. ಇವು 0, 3 zeros ಆಸ್ ಇಟ್ ಈಸ್ ಇಡಿ. 8 ಅಲ್ಲಿ 1 ಹೋದ್ರೆ 7, 12 2 ಹೋದ್ರೆ 0. ಹಾಗಾದ್ರೆ ನಿಮ್ಗೆ ಆನ್ಸರ್ ಏನ್ ಬಂತು, 7,000. ಇದು ನೋಟ್ ಮಾಡ್ಕೊಳ್ಳಿ. ಇದೇ ತರ ನೀವು ಹೋಮ್ವರ್ಕ್ ಮಾಡ್ಬೇಕಿದು. ನೋಡಿ ಚಿಲ್ಡ್ರನ್ಸ್, ಅದು ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದೆ ಅಲ್ವಾ, ಆ ಫಸ್ಟ್ ಕ್ವಶನ್ ಅಲ್ಲಿ ನಿಮ್ಗೆ ಲಾಸ್ಟ್ ಲೈನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, make 10 more such examples of addition, subtraction and estimation of their outcome. ಏನಂದಿದ್ದಾರೆ ಇಲ್ಲಿ,
ನೀವು ನಾನು 4 ಕ್ವಶನ್ಸ್ ಕೊಟ್ಟಿದ್ದೆ, ಅವು ಸಾಲ್ವ್ ಮಾಡಿರಿ ಅಲ್ವಾ. ಅದೇ ತರ ನೀವು ಅಡಿಷನ್ಗೆ ಮತ್ತೆ ಸಬ್ಟ್ರಾಕ್ಷನ್ಗೆ ನೀವು ಅದೇ ತರ 10 ಕ್ವಶನ್ಸ್ ನೀವೇ ತಗೋಬೇಕು. 10 ಕ್ವಶನ್ಸ್ ತಗೊಂಡು ಎಸ್ಟಿಮೇಟ್ ಮಾಡಿ ಸಾಲ್ವ್ ಮಾಡಿ ಇಡ್ಬೇಕು. ಅದ್ರ ಔಟ್ಕಮ್ ಎಸ್ಟಿಮೇಟ್ ಮಾಡೋಣ, ಔಟ್ಕಮ್ ಏನ್ ಬರ್ತೈತಿ ನೀವೇ ನೋಡ್ಬೇಕು. ಕ್ವಶನ್ ನೀವೇ ತಗೋಬೇಕು, ರೌಂಡಿಂಗ್ ಆಫ್ ಮಾಡಿ ಆನ್ಸರ್ನು ನೀವೇ ಇಡ್ಬೇಕು. ಅಂತ ಆ ತರ ಎಷ್ಟ್ ಮಾಡ್ಬೇಕು, ಒಂದು ಎಡಿಷನ್ ಒಳಗ್ 10, ಸಬ್ಟ್ರಾಕ್ಷನ್ ಒಳಗ್ 10, ಇದ್ರಲ್ಲಿ 10 ತಗೋಬೇಕು, ಇದ್ರೊಳಗೆ 10 ತಗೊಂಡು ನೀವು ಸಾಲ್ವ್ ಮಾಡ್ಬೇಕು. ಇದು ಹೋಮ್ ವರ್ಕ್. ಸಾಲ್ವ್ ಮಾಡ್ತೀರಾ? ಹೇಗೆ ಮಾಡೋದು ಎಲ್ಲ ಹೇಳಿದ್ದೇನೆ. ರೌಂಡಿಂಗ್ ಆಫ್ ಮಾಡೋದು ಹೇಗೆ ಅಂತ ಆಲ್ರೆಡಿ ನಾನು ಎಷ್ಟು ಕ್ಲಾಸಲ್ಲಿ ಹೇಳಿದ್ದೇನೆ. ನಾನು ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಈಗ. ಓಕೆ, ನಿಮ್ಗೆ ಅರ್ಥ ಆಗಿರತ್ತೆ ಅಂತ ಅನ್ಕೊಂಡಿನಿ ನಾನು. ಅರ್ಥ ಆಗಿಲ್ಲ ಅಂದ್ರೆ ಹೇಳಿ ನನಗೆ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನೀವೇನ್ ಮಾಡಿ, ಆ ವಿಡಿಯೋಸ್ನ ಸ್ವಲ್ಪ ವಿಡಿಯೋಸ್ನ ಮತ್ತೆ ಬ್ಯಾಕ್ ಹೋಗ್ಬೇಕು, ರಿಪೀಟ್ ಆಗಿ ನೋಡ್ಬೇಕು. ಎಲ್ಲಿ ತನ ರಿಪೀಟ್ ಆಗಿ ನೋಡ್ಬೇಕಂದ್ರೆ ಅದು ನಿಮ್ ಕಾನ್ಸೆಪ್ಟ್ ಅರ್ಥ ಆಗೋ ತನಕ ನೀವೇನ್ ಮಾಡ್ಬೇಕು, ಅದು ಹೇಳಿರೋ ಕಾನ್ಸೆಪ್ಟ್ನ ಮತ್ತೆ ಒಳ್ಳೆ ವಿಡಿಯೋ ಹಿಂದೊಯ್ಬೇಕು ನೋಡ್ಬೇಕು, ವಿಡಿಯೋ ಹಿಂದೊಯ್ಬೇಕು ನೋಡ್ಬೇಕು. ಓಕೆ, ಸೆಕೆಂಡ್ ಕ್ವಶನ್ ತಗೊಳ್ಳಿ. ಸೆಕೆಂಡ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಗಿವ್ ಅ ರಫ್ ಎಸ್ಟಿಮೇಟ್ ಬೈ ರೌಂಡಿಂಗ್ ಆಫ್ ಟು ನಿಯರೆಸ್ಟ್ 100. ಎಸ್ಟಿಮೇಟ್ ರಫ್ ಎಸ್ಟಿಮೇಟ್ ಮಾಡಂತ ಹೇಳಿದ್ದಾರೆ, ಅಂದ್ರೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ತಂದಿಡ್ಬೇಕು. ಏನ್ ಹೇಳಿದ್ದಾರೆ, ರೌಂಡಿಂಗ್ ಆಫ್ ಟು ನಿಯರೆಸ್ಟ್ 100. ಇವು ಕೊಟ್ಟಿರೋ ವ್ಯಾಲ್ಯೂಸ್ ಒಮ್ಮೆ 100ಗೆ ರೌಂಡಿಂಗ್ ಆಫ್ ಮಾಡಿ, ಮತ್ತೆ ಇನ್ನೊಂದು 10ಗೆ ರೌಂಡಿಂಗ್ ಆಫ್ ಮಾಡಿ. 100ಗೆ ರೌಂಡಿಂಗ್ ಆಫ್ ಮಾಡಿದಾಗ ಏನ್ ವ್ಯಾಲ್ಯೂ ಬರುತ್ತೆ ಅಂತ ಇಡ್ಬೇಕು, ಔಟ್ಕಮ್ ಏನ್ ಬರ್ತೈತಿ ನೋಡ್ಬೇಕು. 10ಗೆ ರೌಂಡಿಂಗ್ ಆಫ್ ಮಾಡಿದಾಗ ಏನು ಔಟ್ಕಮ್ ಬರುತ್ತೆ ಅಂತ ಹೇಳ್ಬೇಕು. ನೀವೇನ್ ಮಾಡಿ, ನಾನು ಇದ್ರಲ್ಲಿ ಯಾವ್ದಾದ್ರು ಇದೊಂದು ಮತ್ತೆ ಇದೊಂದು ಹೇಳ್ತೀನಿ, ಇದು ಮತ್ತೆ ಇದು ಹೇಳ್ತೀನಿ, ಇವೆರಡು ನೀವು ಸಾಲ್ವ್ ಮಾಡಿ. ಏನು ಇವೆರಡು ನಿಮ್ಗೆ HW, ಇವೆರಡು ನೀವು ಮನೆಯಲ್ಲಿ ಸಾಲ್ವ್ ಮಾಡಿ. ನಾನು ಇದು ಮತ್ತೆ ಇದನ್ನ ನಾನು ಹೇಳ್ತೀನಿ. ಇದು ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಇದು ನೋಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರ? ಓಕೆ. ದೆನ್ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಇಲ್ಲಿ, ರೌಂಡಿಂಗ್ ಆಫ್ ಮಾಡ್ಬೇಕು. ಇವೆರಡು ಹೋಮ್ವರ್ಕ್ ಮಾಡ್ತೀರಾ ನೀವು? ನಿಮ್ ಕಡೆ ಟೆಕ್ಸ್ಟ್ ಬುಕ್ NCERT ಟೆಕ್ಸ್ಟ್ ಬುಕ್ ಇದ್ರೆ ನೀವು ಇದು ಸಾಲ್ವ್ ಮಾಡಿದಾದ್ಮೇಲೆ ನೀವೇನ್ ಮಾಡ್ಬೇಕು, ಟೆಕ್ಸ್ಟ್ ಬುಕ್ ಅಲ್ಲಿ ಹಿಂದೆ ಆನ್ಸರ್ ಕೊಟ್ಟಿರ್ತಾರೆ, ಆ ಆನ್ಸರ್ ಈ ಆನ್ಸರ್ ಕಂಪೇರ್ ಮಾಡಿ ನೋಡ್ಬೇಕು. ನೀವು ಬಿಡಿಸಿದ್ದು ಒಂದ್ ವೇಳೆ ಕರೆಕ್ಟ್ ಇತ್ತು, ಹಿಂದೆ ಟೆಕ್ಸ್ಟ್ ಬುಕ್ ಅಲ್ಲಿ ರಾಂಗ್ ಕೊಟ್ಟಿದ್ರು, ನೀವು ಇದೆಲ್ಲ ಕ್ಯಾಲ್ಕುಲೇಟರ್ ಅಲ್ಲಿ ಹೊಡೆದು ಎಲ್ಲ ಕಡೆನು ಹೊಡೆದು ನೀವು ನೋಡ್ಬೇಕು. ನೋಡಿದಾದ್ಮೇಲೆ ನೀವು ಬಿಡ್ಸಿದ್ದು ಕರೆಕ್ಟ್ ಇತ್ತು, ಹಿಂದೆ ಟೆಕ್ಸ್ಟ್ ಬುಕ್ ಆನ್ಸರ್ ರಾಂಗ್ ಇತ್ತು ಅಂದ್ರೆ ಅದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರ್ತೈತಿ. ಒಂದ್ ವೇಳೆ ಅದು ಕರೆಕ್ಟ್ ಇದ್ದು ನೀವು ತಪ್ಪು ಬಿಡ್ಸಿದ್ರಿ ಅಂದ್ರೆ ನೀವು ತಪ್ಪು ಬಿಡ್ಸಿರೋ ಏನ್ ಮಾಡಿರೋ ಅಂತ ಎಲ್ಲಾನು ಕರೆಕ್ಟ್ ಆಗಿ ಕ್ರಾಸ್ ಚೆಕ್ ಮಾಡ್ಬೇಕು. ಅಲ್ಲಿ ಒಂದೊಂದು ಇಲ್ಲಿ ಏನ್ ಮಾಡಿರ್ತಾರೆ ಎಸ್ಟಿಮೇಟ್. ಈಗ ನೀವು ಒಂದ್ ವೇಳೆ ಅನ್ಕೋರಿ ಇಲ್ಲಿ ಹೈಯೆಸ್ಟ್ ಬಂದಿದೆ ಅಂತ ನೀವು 4000ಗೆ ಎಸ್ಟಿಮೇಟ್ ಮಾಡಿರ್ತೀರಿ ಅನ್ಕೋರಿ, ಆದ್ರೆ ಬುಕ್ ಅಲ್ಲಿ ನಿಮ್ಗೆ 100ಗೆ ಎಸ್ಟಿಮೇಟ್ ಮಾಡಿರೋ ಆನ್ಸರ್ ಕೊಟ್ಟಿರ್ತಾರೆ, ಆವಾಗ ರಾಂಗ್ ಬಂದಿರತ್ತೆ. ನೀವೇನ್ ಮಾಡ್ಬೇಕು, ಯಾವ್ದು ಎಸ್ಟಿಮೇಟ್ ಮಾಡೋಣ ಏನ್ ಆನ್ಸರ್ ಬಂದಿದೆ ಎಲ್ಲ ಚೆಕ್ ಮಾಡಿ, ಅಲ್ಲಿ ಹಿಂದಿನ ಆನ್ಸರಿಗೆ ಮ್ಯಾಚ್ ಆಗೋ ಆನ್ಸರ್ನ ನೀವು ಏನ್ ಮಾಡ್ಬೇಕು, ಇಲ್ಲಿ ಇಡ್ಬೇಕು. ಓಕೆ, ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಇಲ್ಲಿ 1000ಗೆ ಎಸ್ಟಿಮೇಟ್ ಮಾಡಿದ್ರೆ ಇವೆರಡು 0 ಆಗ್ತಾವ, ಬೇಡ. ನಾವೇನ್ ಮಾಡೋಣ, 3 ಇಲ್ಲಿ 2 100, ಇದ್ರದ್ದು ವೇಟೇಜ್ ಹೆಚ್ಚದ, 1000ಕ್ಕಿಂತಲೂ 100ದು ವೇಟೇಜ್ ಹೆಚ್ಚೈತಿ. ಅದಕ್ಕೆ ನಾವ್ ಏನ್ ಮಾಡೋಣ, 100ಗೆ ರೌಂಡಿಂಗ್ ಆಫ್ ಮಾಡೋಣ. 100 ಮತ್ತೆ 10ಗೆ ರೌಂಡಿಂಗ್ ಆಫ್ ಮಾಡಂತ ಹೇಳಿದಾರಲ್ಲ, ಫಸ್ಟ್ 100ಗೆ ಮಾಡೋಣ, ಆಮೇಲೆ 10 ಮಾಡೋಣ. 10 ಮಾಡಿದ್ರೆ ಏನ್ ಬರ್ತೈತೆ ಆನ್ಸರ್ ಅಂತ ಚೆಕ್ ಮಾಡೋಣ. ಅದಾದ್ಮೇಲೆ 100ಗೆ ಏನ್ ಬರ್ತೈತಿ, ಇಲ್ಲಿ ಆಲ್ರೆಡಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ನಾನು ಫಸ್ಟಿಗೆ ರೂಲ್ಸ್ ಹೇಳುವಾಗ ಹೇಳಿದ್ದೆ, ಅದರಲ್ಲಿ ಲಾರ್ಜ್ ನಂಬರ್ಸ್ ಕೊಟ್ಟು ನಿಮ್ಗೆ ಈ ತರ ಕಂಡೀಷನ್ ಕೊಟ್ಟು ಮೆನ್ಷನ್ ಮಾಡಿ, ಅಲ್ಲಿ ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅಲ್ಲಿ ಅಂದ್ರೆ ರಿಸ್ಟ್ರಿಕ್ಷನ್ ಕೊಟ್ಟಿದ್ದಾರೆ. ಕ್ವಶನ್ ಅಲ್ಲೇ ಹೇಳಿದ್ದಾರೆ 1000ಗೆ ಮತ್ತೆ 10ಗೆ ಮಾಡ್ರಿ ಅಂತ. ಅವಾಗ ಏನ್ ಮಾಡ್ಬೇಕು, ನೀವು ಅಲ್ಲಿ ರಿಸ್ಟ್ರಿಕ್ಷನ್ ಏನ್ ಕೊಟ್ಟಿದ್ದಾರೆ ಅದೇ ತರ ನೀವ್ ಏನ್ ಮಾಡ್ಬೇಕು, ಎಸ್ಟಿಮೇಟ್ ಮಾಡ್ಬೇಕು. ಹೇಳಿದ್ದೆ ನಾನು. ಅದಕ್ಕೆ ಫಸ್ಟ್ ಯಾರು ನೋಡಿಲ್ಲ ಡೈರೆಕ್ಟ್ ಇವೇ ಎಕ್ಸರ್ಸೈಸ್ ಕ್ವಶನ್ಸ್ ನೋಡ್ಬೇಡಿ. ಯಾರು ಬೇಸಿಕ್ಸ್ ನೋಡಿಲ್ಲ ಅವೆಲ್ಲ ಇಂಟ್ರೊಡಕ್ಷನ್ ಕ್ಲಾಸ್ ಯಾರು ನೋಡಿಲ್ಲ
ಎಕ್ಸ್ಪ್ಲೇನ್ ಮಾಡಿರೋ ಕ್ಲಾಸ್ ಯಾರು ನೋಡಿಲ್ಲ, ನೀವೇನು ಮಾಡಿ ಅವೆಲ್ಲನೂ ಕ್ಲಾಸ್ನ ನೋಡಿ ನೆಕ್ಸ್ಟ್ ಎಕ್ಸಸೈಸ್ನ ನೋಡಬೇಕು. ನೀವು ಡೈರೆಕ್ಟ್ ಎಕ್ಸಸೈಸ್ ನೋಡೋಕ್ಕೆ ಬಂದರೆ ನಿಮಗೆ ಏನೂ ಅರ್ಥ ಆಗೋದಿಲ್ಲ, ಅರ್ಧ ಅರ್ಥ ಆಗ್ತೈತಿ. ಅಂದರೆ ಹಾಫ್ ಆಫ್ ನಾಲೆಜ್ ನಿಮ್ಮ ತಲೆಯಲ್ಲಿ ಹೋಗ್ತೈತಿ. ನೆಕ್ಸ್ಟ್ ಏನು ಮಾಡ್ತೀರಿ, ಹಿಂದಿಗಡೆ ಟೀಚರ್ ಜೋಡೆ ನೀವು ರಾಂಗ್ ಹೇಳತ್ತೀರಿ, ಹಾಗೆ ಹಿಂಗೆ ಹೆಂಗೆ ಅಂತ ಜಗಳ ತಕ್ಕೋದು ಕೂಡ್ತೀರಿ. ಸೊ ಅದೇ ಮಾಡೋದು ಬೇಡ. ನೀವೇನು ಮಾಡಬೇಕು, ಚೆನ್ನಾಗಿ ಹೇಳಿರೋ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮ್ಗೆ ಅದರಲ್ಲಿ ಏನಾದರೂ ಡೌಟ್ಸ್ ಬಂದರೆ ಟೀಚರ್ಸ್ನ ಕೇಳಬೇಕು, ಹಾಗೆ ಕೂಡೋ ಹಾಗಿಲ್ಲ. ಓಕೆ, ಹಾಂ, ಅದು ಏನಾದರೂ ಡೌಟ್ ಬರಲಿ ಕೇಳಿ. ಅದು ಸಣ್ಣದರ ಇರಲಿ ಡೌಟ, ಲಾರ್ಜರ ಇರಲಿ, ಏನಾದರೂ ಡೌಟ್ ಇರಲಿ ನಿಮ್ಮ ಮೈಂಡಲ್ಲಿ ಕನ್ಫ್ಯೂಷನ್ ಆಗಿದೆ, ಕೆಲವೊಬ್ಬರಿಗೆ ಕನ್ಫ್ಯೂಸ್ಡ್ ಆಗಿರ್ತೀರಿ, ಕೆಲವೊಬ್ಬರಿಗೆ ಅದು ಅರ್ಥನೇ ಆಗಿರಲ್ಲ. ನಿಮ್ಗೆ ಏನು ಅನ್ಸಿರತ್ತೆ ನೀವು ಅದು ಡೈರೆಕ್ಟ್ ಆಗಿ ಹೇಳೋ ಹ್ಯಾಬಿಟ್ ಇರಬೇಕು ನಿಮಗೆ. ಇದು ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲಿ ಏನು ಹೇಳಿದ್ದಾರೆ, 1000ಗೆ ರೌಂಡ್ ಆಫ್ ಮಾಡಂತ ಹೇಳಿದ್ದಾರೆ. ನೀವೇನು ಮಾಡಿ, ರೌಂಡಿಂಗ್ ಆಫ್ 100 ಹೇಳಿದ್ದಾರೆ, 100 ತನ ರೌಂಡಿಂಗ್ ಆಫ್ ಮಾಡಿ. ಓಕೆ, 100 ತನ ರೌಂಡಿಂಗ್ ಆಫ್ ಮಾಡಿದ್ರೆ, ನೀವು 100 ಪ್ಲೇಸ್ ತನ ರೌಂಡಿಂಗ್ ಆಫ್ ಮಾಡಿದ್ರೆ ಅಲ್ಲಿ ಇಲ್ಲಿ 2 ಡಿಜಿಟ್, ಇಲ್ಲಿ 2 ಡಿಜಿಟ್, ಇಲ್ಲಿ 2 ಡಿಜಿಟ್ ಕನ್ಸಿಡರ್ ಮಾಡ್ಕೋತೀರಿ. ಅವು 2 ಡಿಜಿಟ್ ಅಲ್ಲಿ ನೀವು ರೌಂಡಿಂಗ್ ಆಫ್ ಮಾಡ್ತೀರಿ. ಸೊ 4 ಆಸ್ ಇಟ್ ಈಸ್ ಇಡ್ತೀರಿ. ಬಿಲೋ 49 ಅದ, ಅವು 2 ಡಿಜಿಟ್ 0 ಆಯ್ತು. ಪ್ಲಸ್ ಆಸ್ ಇಟ್ ಈಸ್ ಬಿಲೋ 49 ಅದ, ಸೊ 2 ಡಿಜಿಟ್ ಏನಾಯ್ತು, 0 ಆಯ್ತು. ಬಿಲೋ 49 ಅದ, 2 ಡಿಜಿಟ್ ಏನಾಯ್ತು, 0 ಆಯ್ತು. ಇವು ಅಷ್ಟು ಆಡ್ ಮಾಡೋಣ, ಅಪ್ರಾಕ್ಸಿಮೇಟ್ ಆನ್ಸರ್ ಬರ್ತೈತಿ. ಈಕ್ವಲ್ ಸೈನ್ ತೆಗಿಬೇಕು, ಈಕ್ವಲ್ ಸೈನ್ ತೆಗೆದು ಅಪ್ರಾಕ್ಸಿಮೇಟ್ ಆನ್ಸರ್ ಸೈನ್ ಹಾಕಬೇಕು. ಇದು ಅಪ್ರಾಕ್ಸಿಮೇಟ್ ಸೈನ್. ಈಕ್ವಲ್ ಸೈನ್ ಇಲ್ಲಿ ತಗೋಬಾರ್ದು, ಯಾಕಂದ್ರೆ ನಾವು ಎಸ್ಟಿಮೇಟ್ ಮಾಡಿವಿ, ಅಪ್ರಾಕ್ಸಿಮೇಟ್ ಆನ್ಸರ್ ಸಿಗ್ತೈತಿ ನಮಗೆ. ಎಕ್ಸಾಕ್ಟ್ ಆನ್ಸರ್ ಸಿಕ್ಕರೆ ಅಷ್ಟೇ ನೀವು ಅಲ್ಲಿ ಈಕ್ವಲ್ ಸೈನ್ ತಗೋಬೇಕು. ಇದು ಅಷ್ಟು ಆಡ್ ಮಾಡಿ ಎಷ್ಟು ಆಗ್ತೈತೆ ಹೇಳಿ, 4300, ಇಲ್ಲಿ 300, ಇದು 400, 300 600 ಪ್ಲಸ್ 400 1000. ಅಂದರೆ ಇವು 3 ಡಿಜಿಟಲ್ಲಿ ಏನು ಬಂತು, 0 ಬಂತು. ಇಲ್ಲಿ 5 ಅಂದರೆ ನಿಮಗೆ ಆನ್ಸರ್ ಏನಾಯ್ತು, ಇದು 5000. ಅಷ್ಟು ಆ್ಯಡ್ ಮಾಡೋಣ, ಏನು ಬಂತು ಆನ್ಸರ್, 5000. ಇದು 100ಗೆ ರೌಂಡಿಂಗ್ ಆಫ್ ಮಾಡೋಣ, ಇಷ್ಟು ಬಂತು. ಇದು ನೋಟ್ ಮಾಡ್ಕೊಳ್ಳಿ, ಮಾಡ್ಕೊಂಡ. ಓಕೆ, ನೆಕ್ಸ್ಟ್ ಏನು, ನೀವಿಲ್ಲಿ ರೌಂಡಿಂಗ್ ಆಫ್ ಮಾಡಬೇಕು. 100ಗೆ ಮಾಡಿದ್ರಿ, ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು, 10ಗೆ ರೌಂಡಿಂಗ್ ಆಫ್ ಮಾಡಬೇಕು. ಟೆನ್ಸ್ ಅಂದರೆ ಇಲ್ಲಿ ಸಿಂಗಲ್ ಡಿಜಿಟ್ ತಗೋತೀರಿ, ಇಲ್ಲಿ ಸಿಂಗಲ್ ಡಿಜಿಟ್, ಇದು ಸಿಂಗಲ್ ಡಿಜಿಟ್ನ ಕನ್ಸಿಡರ್ ಮಾಡ್ತೀವಿ. ಇದು 4 ಆಸ್ ಇಟ್ ಈಸ್ 9 ಅಂದರೆ ಅಬೋವ್ 4 ಐತಿ. ಅಬೋವ್ 4 ಇದ್ರೆ ಏನು ಮಾಡ್ತೀರಿ, ಇಲ್ಲಿ ಅದು ಡಿಜಿಟ್ 9 ಇದೆ ಅಂದರೆ ಅದು 0 ತಗೊಂಡು ಹಿಂದಿರೋ ನಂಬರ್ 4 ಆಗ್ತೈತಿ. ಅಂದರೆ ಹಿಂದಿರೋ ಡಿಜಿಟ್ ಇನ್ಕ್ರೀಸ್ ಆಗ್ತೈತಿ, ಅದು ಫಸ್ಟ್ ಪ್ಲೇಸಲ್ಲಿರೋದು 0. ಪ್ಲಸ್ ಮತ್ತೆ ಇಲ್ಲಿ ಏನಾಗ್ತು, 4 ಐತೆ, ಎಕ್ಸಾಕ್ಟ್ 4 ಅದ ಅಂದ್ರೆ ಅಲ್ಲಿ ನೀವೇನು ಮಾಡ್ಬೇಕು, ಇದು 30 ಎಕ್ಸಾಕ್ಟ್ 4 ಬಂದೈತೆ ಫಸ್ಟ್ ಡಿಜಿಟ್ ಅಂದ್ರೆ ನೀವೇನು ಮಾಡಬೇಕು, 0ನೇ ತಗೋಬೇಕು. ನಾನು ಹೇಳಿದ್ದೆ 1 ಇಂದ 4 ತನ ಇದ್ರೆ ಅಂದ್ರೆ 4 ಇನ್ಕ್ಲೂಡ್ ಆಗೈತೆ ಅಲ್ಲಿ ಏನು ಮಾಡಬೇಕು, ನೀವು 0 ತಗೋಬೇಕು. ಇಲ್ಲಿ ಹಿಂದಿರೋ ಡಿಜಿಟ್ ಆಸ್ ಇಟ್ ಈಸ್ ಇಡಬೇಕು. ಅಲ್ಲಿ 10ಗೆ ರೌಂಡಿಂಗ್ ಆಫ್ ಮಾಡೋ ಹಾಗಿಲ್ಲ. ಓಕೆ, ದೆನ್ 4000 ಆಸ್ ಇಟ್ ಈಸ್, 300 ಆಸ್ ಇಟ್ ಈಸ್. ಇಲ್ಲಿ ಅಬೋವ್ 4 ಇದೆ, ಅದಕ್ಕಾಗಿ ಇಲ್ಲಿ ಹಿಂದೆ ಇರೋ ಡಿಜಿಟ್ 2 ಆಗ್ತೈತಿ. ನೆಕ್ಸ್ಟ್ 0. ಅರ್ಥ ಆಯ್ತಾ? ಇವಷ್ಟು ಆಡ್ ಮಾಡಿ ಆನ್ಸರ್ ನಿಮ್ಗೆ ಎಷ್ಟು ಬರಬೇಕು, ದಿಸ್ ಈಸ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಈಕ್ವಲ್ಸ್ ಟು ಇಷ್ಟು ಬರಬೇಕು. ಚೆಕ್ ಮಾಡ್ಕೊಳ್ಳಿ ಅಷ್ಟೇ ಬರುತ್ತೆ ಇಲ್ಲ ಅಂತ. ಇಲ್ಲಿ 0 0 0 0 2 3 5 4 9 then 3 3 6
ಇದು 4 ಹಿಡಿದ್ರೆ 10, 1 ಆಯಿತು, ಹಿಂದೆ 4 ಇದೆ 5. ಓಕೆ, ಇಷ್ಟು ಬರ್ತೈತಿ. ಅರ್ಥ ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ನೀವೇನು ಮಾಡಿ, ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್ ಇದೇ ಥರ ಫಸ್ಟ್ 100 ಪ್ಲೇಸ್ಗೆ ರೌಂಡಿಂಗ್ ಆಫ್ ಮಾಡಬೇಕು, ನೆಕ್ಸ್ಟ್ 10 ಪ್ಲೇಸ್ಗೆ ರೌಂಡಿಂಗ್ ಆಫ್ ಮಾಡಬೇಕು. ನೀವು ಬಿ ಮತ್ತು ಸಿ ವ್ಯಾಲ್ಯೂ ನೀವೇ ಫೈಂಡ್ ಮಾಡಿ, ಅವು ಎರಡತ್ತದ್ದು ಕ್ವಶನ್ದ ವ್ಯಾಲ್ಯೂ ನೀವೇ ಫೈಂಡ್ ಮಾಡಿ. ಮತ್ತು ಹಿಂಗೆ ಟೆಕ್ಸ್ಟ್ ಬುಕ್ಕಲ್ಲಿ ಆನ್ಸರ್ ಕೊಟ್ಟಿರ್ತಾರೆ, ಚೆಕ್ ಮಾಡ್ಕೋಬೇಕು. ಟೆಕ್ಸ್ಟ್ ಬುಕ್ ಇದ್ದವರು ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವೇನು ಮಾಡಬೇಕು, ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ಈ ಇದ್ರದ್ದು ಆನ್ಸರ್ ಕರೆಕ್ಟ್ ನೀವು ಸಾಲ್ವ್ ಮಾಡಿ. ಫಸ್ಟ್ ನೀವು ಸಾಲ್ವ್ ಮಾಡಬೇಕು. ನೀವು ಸಾಲ್ವ್ ಮಾಡಿರೋ ಆನ್ಸರ್ ಕರೆಕ್ಟ್ ಇದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ನೀವೇನು ಮಾಡಬೇಕು, ಇಂಟರ್ನೆಟ್ಟಲ್ಲಿ ಈ ಕ್ವಶನ್ದು ಫೋಟೋನ ತೆಗೆದು ಸರ್ಚಿಂಗ್ ಮಾಡಬೇಕು. ಗೂಗಲ್ ನಿಮಗೆ ಯೂಸ್ ಮಾಡಕ್ಕೆ ಬಂದರೆ ಗೂಗಲಲ್ಲಿ ಮಾಡಿ, ಇಲ್ಲಾದರೆ ನೀವೇನು ಮಾಡಿ, ಸಿಂಪಲ್ ಎಸ್ಟಿಮೇಟ್ ಮಾಡೋದಂತೂ ನಿಮಗೆ ಹೇಳಿನಿ. ಅವು ಎಸ್ಟಿಮೇಟ್ ಮಾಡಿರ್ತೀರಿ, ಅವು ಇದು 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 ಎಲ್ಲ ಕ್ಯಾಲ್ಕುಲೇಟರಲ್ಲಿ ವ್ಯಾಲ್ಯೂಸ್ ಹಾಕಿ ಇದೇ ವ್ಯಾಲ್ಯೂಸ್ ಬರುತ್ತೆ, ಇಲ್ಲ ಈ ಥರ ವ್ಯಾಲ್ಯೂಸ್, ಇಲ್ಲಿ ಎಷ್ಟು ವ್ಯಾಲ್ಯೂಸ್ ಬರುತ್ತೆ, ಹಿಂದೆ ಆನ್ಸರಿಗೆ ಕರೆಕ್ಟ್ ಆನ್ಸರ್ ನೀವು ಸಾಲ್ವ್ ಮಾಡಿರೋದು ಕರೆಕ್ಟ್ ಬಂದರೆ ಚೆಕ್ ಮಾಡಿ ನೋಡ್ಕೋಬೇಕು. ಮೆಥಡ್ ಅಂತೂ ಯಾವ ಥರ ಪ್ರೊಸೀಜರ್ ಹೇಳಿದ್ದೇನೆ, ಇದು ಕರೆಕ್ಟ್ ಮಾಡಿದೀವಿ ಅಂತ ಚೆಕ್ ಮಾಡ್ಕೊಳ್ಳೋದು ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಬೇಕು. ಎಸ್ಟಿಮೇಷನ್ ಮಾಡೋ ಮೆಥಡ್ ಅಂತೂ ಒಂದೇ, ಇಲ್ಲಿ 100ಗೆ ರೌಂಡಿಂಗ್ ಆಫ್ ಮಾಡಬೇಕು, 10ಗೆ. ಆದ್ರೆ ನೀವು ಸಾಲ್ವ್ ಮಾಡಿರೋ ಆನ್ಸರ್ ಕರೆಕ್ಟ್ ಇದೆ ಇಲ್ಲ ಅಂತ ಚೆಕ್ ಮಾಡಬೇಕಾದ್ರೆ ಕ್ಯಾಲ್ಕುಲೇಟರ್ ಹೆಲ್ಪ್ ತಗೋಬೇಕು. ಇವು ವ್ಯಾಲ್ಯೂಸ್ ಅಲ್ಲಿ ಹಾಕಿ ಆ್ಯಡ್ ಮಾಡ್ತಾ ಹೋಗಬೇಕು. ಕರೆಕ್ಟ್ ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಆನ್ಸರ್ ಬರ್ತೈತೆ ಅದೇ ಬಂದರೆ ರೈಟ್ ಆನ್ಸರ್. ಓಕೆ, ಇದನ್ನ ಎಸ್ಟಿಮೇಟ್ ಮಾಡೋದು ಫಸ್ಟ್ 100 ರೌಂಡಿಂಗ್ ಆಫ್ ಟು 100ಗೆ ರೌಂಡಿಂಗ್ ಆಫ್ ಮಾಡಿದ್ರೆ ಇವು 2 ಡಿಜಿಟ್ನ ಕನ್ಸಿಡರ್ ಮಾಡ್ತೀವಿ. ಹಿಂದೆ ಇರೋ ಡಿಜಿಟ್ ಎಲ್ಲ ಆಸ್ ಇಟ್ ಈಸ್ ಇಡಿ. 4 8 9 3. ಇಲ್ಲಿ 48 ಅಂದ್ರೆ 49 ಬಿಲೋ ಐತಿ, ಅಂದ್ರೆ ಅವು 2 ಡಿಜಿಟ್ ಏನಾಯ್ತು 0. ದೆನ್ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ 65 ಅದ 49 ಅಬೋವ್. ಹಾಗಾದ್ರೆ 100ಗೆ ರೌಂಡಿಂಗ್ ಆಫ್ ಮಾಡಬೇಕು. 48,000 ಪ್ಲೇಸಲ್ಲಿ ಆಸ್ ಇಟ್ ಈಸ್ ಇಡಬೇಕು. 100ಗೆ ಇವೆರಡು 0 ಆದರೆ ಇಲ್ಲಿ 1 ನಂಬರ್ ಇನ್ಕ್ರೀಸ್ ಆಗ್ತೈತಿ. 3 ಇದ್ದಿದ್ದು 4 ಆಯಿತು, ಇವೆರಡು 0. ಇವು ಸಬ್ಟ್ರಾಕ್ಟ್ ಮಾಡಿದರೆ ಏನು 4,000, ಇದು 4,89,300 ಒಳಗಡೆ 48,400 ಸಬ್ಟ್ರಾಕ್ಟ್ ಮಾಡಬೇಕು. ಇಲ್ಲಿ 0 0 0. ದೆನ್ 3 ಒಳಗಡೆ 4ನ ಸಬ್ಟ್ರಾಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ನೀವೇನು ಮಾಡಬೇಕು, ಇಲ್ಲಿದು ಒಂದು ಕ್ಯಾರಿ ಒಂದು ಬೋರ್ ಕೊಡ್ತೀರಿ, ಇಲ್ಲಿದು ಒಂದು ಕೊಡ್ತೀರಿ. ಕೊಟ್ಟಾದ್ಮೇಲೆ 13 ಆಗ್ತೈತಿ. 13ನಲ್ಲಿ 4 ಅಂದರೆ 10ನಲ್ಲಿ 4 ಹೋದ್ರೆ 6 6 3 9. 9ಅಲ್ಲಿ ಅಂದರೆ ಇಲ್ಲಿ ಇದು ಇದಕ್ಕೆ ಕೊಟ್ಟಿರುತ್ತೆ, ನೀವು ಅದಕ್ಕೆ ಹೊಳ್ಳೆ ವಾಪಸ್ ಕೊಡಬೇಕು. ಎಷ್ಟು ಕೊಟ್ಟಿರ್ತೈತೆ ಅಷ್ಟು ವಾಪಸ್ ಕೊಡಬೇಕು. ಕೊಡಾಮೇಲೆ 9 ಒಳಗಡೆ 9 ಹೋದರೆ 0. ದೆನ್ 8 ಒಳಗಡೆ 4 ಆಸ್ ಇಟ್ ಈಸ್. ಅಂದರೆ ಇಲ್ಲೇನು ಬಂತು, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ದಟ್ ಈಕ್ವಲ್ಸ್ ಟು 4,40,900. ನೋಟ್ ಮಾಡ್ಕೊಳ್ಳಿ ಮಕ್ಕಳ, ಇದು 1000ಗೆ ರೌಂಡಿಂಗ್ ಆಫ್ ಮಾಡೋಣ, ಇಷ್ಟು ವ್ಯಾಲ್ಯೂ ಬಂತು. ನೋಟ್ ಮಾಡ್ಕೊಳ್ಳಿ, ಇದು ಟೆಕ್ಸ್ಟ್ ಬುಕ್ ಅಲ್ಲಿರೋ ಆನ್ಸರ್ ಕರೆಕ್ಟ್ ಇದೆ ಅಲ್ಲ ಅಂತ ಚೆಕ್ ಮಾಡಿ. ಓಕೆ, ರೈಟ್ ಇದೆ ಆನ್ಸರ್. ನೆಕ್ಸ್ಟ್ ಏನು ಮಾಡಬೇಕು, 10 ಪ್ಲೇಸ್ಗೆ ರೌಂಡಿಂಗ್ ಆಫ್ ಮಾಡಬೇಕು. 10 ಪ್ಲೇಸ್ಗೆ ರೌಂಡಿಂಗ್ ಆಫ್ ಮಾಡುವಾಗ ಇಲ್ಲಿ 100 ತೆಗೆದು 10 ಬರೀರಿ. ಇದು 1 ಡಿಜಿಟ್, ಇಲ್ಲಿಯೂ 2 ಡಿಜಿಟ್ನ ರಬ್ ಮಾಡೋಣ. ಇಲ್ಲಿ 10 ಅಂತ ಬರೀರಿ 10ಸ್ಗೆ. ಹಾಗಾದರೆ 10ಗೆ ರೌಂಡಿಂಗ್ ಆಫ್ ಮಾಡುವಾಗ ಸಿಂಗಲ್ ಡಿಜಿಟ್ ಕನ್ಸಿಡರ್ ಮಾಡಬೇಕು. ಇಲ್ಲಿ 5 ಅದ, ಅಬೋವ್ 4 ಐತಿ, ಅವಾಗ ಇದು ಏನಾಗ್ತೈತಿ 0 ಆಗ್ತೈತಿ. ಹಿಂದಿರೋ ವ್ಯಾಲ್ಯೂ ಒಂದು ನಂಬರ್ ಇನ್ಕ್ರೀಸ್ ಆಗ್ತೈತಿ. 6 ಅದ,
ಇಲ್ಲಿ 7 ಬರ್ದೆ, ಇಲ್ಲೆಲ್ಲ ಸಾರಿ ಇಲ್ಲಿ 0 ಇಲ್ಲಿ. ನೆಕ್ಸ್ಟ್ ಇಲ್ಲಿ 8 ಐತಿ, ಮತ್ತೆ ಇಲ್ಲಿ 0 ಆಯಿತು, ಹಿಂದಿರೋ ವ್ಯಾಲ್ಯೂ ಇನ್ಕ್ರೀಸ್ ಆಯಿತು, 5 ಆಯಿತು. ಇದು ಸಬ್ಟ್ರಾಕ್ಟ್ ಮಾಡೋಣ, ಏನು ಬರ್ತೈತಿ 4,89,350 ಒಳಗಡೆ 470 ಒಳಗಡೆ ಸಬ್ಟ್ರಾಕ್ಟ್ ಮಾಡಬೇಕು. ಇದನ್ನ ಇದರಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು. 0 0 ಆಸ್ ಇಟ್ ಈಸ್. 5 7 ಸಬ್ಟ್ರಾಕ್ಟ್ ಮಾಡೋದಕ್ಕೆ ಬರಲ್ಲ, ಸೊ ಇಲ್ಲಿದು ಒಂದು ವ್ಯಾಲ್ಯೂ ಇದಕ್ಕೆ ಕೊಡಬೇಕು, 15 ಆಗ್ತೈತಿ. ಒಂದು ಕ್ಯಾರಿಯರ್ ಇಲ್ಲಿ ಸಬ್ಟ್ರಾಕ್ಷನ್ ಅಲ್ಲಿ ಬಾರೋ ಕೊಡ್ತೀವಿ, ಇದು ಕೊಟ್ಟಿರ್ತೀವಿ ಅಂದ್ರೆ ಹೊಳ್ಳೆ ಕೊಡಬೇಕು, ಇದು ಬಾರೋ ಆಗ್ತೈತಿ ಇಲ್ಲಿ ಕೊಡೋ ವ್ಯಾಲ್ಯೂ. ನೆಕ್ಸ್ಟ್ ಏನು, ಇದು 15 ಅಲ್ಲಿ 7, 10 ಅಲ್ಲಿ 7 ಹೋದೆ, 3 3 5 8. ದೆನ್ ಏನು ಮಾಡಬೇಕು, 3 ಇದೆ ಇಲ್ಲಿ, ಮತ್ತೆ ಇಲ್ಲಿ ಹಿಂದೆ ಕ್ಯಾರಿ ಕೊಡಬೇಕು, ಕೊಟ್ಟಿರ್ತೀರಿ ಮತ್ತೆ ಹೊಳ್ಳೆ ಕೊಡಬೇಕು. 13 ಆಗ್ತೈತಿ, 13 ಅಲ್ಲಿ 5 ತೆಗಿಬೇಕು, 10 ಅಲ್ಲಿ 5 ತೆಗೀರಿ, 5 ಉಳಿತೈತಿ, ಆ 5 3 ಆ್ಯಡ್ ಮಾಡಿ, 5 3 8 ಆಯಿತು. ದೆನ್ ಏನು ಮಾಡಿ, 9 ಒಳಗಡೆ 9 ಹೋದ್ರೆ 0, ಇವು ಕೆಳಗಿನ ನಂಬರ್ ಆ್ಯಡ್ ಮಾಡಬೇಕು, ಇಲ್ಲಿ ಮೇಲಿರೋ ವ್ಯಾಲ್ಯೂ ಒಳಗೆ ಇವು ಆ್ಯಡ್ ಮಾಡಿರೋ ವ್ಯಾಲ್ಯೂ ಸಬ್ಟ್ರಾಕ್ಟ್ ಮಾಡಬೇಕು. 8 ಅಲ್ಲಿ 4 ಹೋದ್ರೆ 4 4 ಆಸ್ ಇಟ್ ಈಸ್ ಅಂದ್ರೆ ಇಲ್ಲಿ 880. ಚೆಕ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಬುಕ್ ಅಲ್ಲಿ ಇದೇ ಆನ್ಸರ್ ಬಂದಿದೆ ಇಲ್ಲ ಅಂತ. ಇದೇ ಆನ್ಸರ್ ಬಂದ್ರೆ ನೀವು ಸಾಲ್ವ್ ಮಾಡಿರೋದು ರೈಟ್. ಓಕೆ, ಹಾಗಾದ್ರೆ ಎಕ್ಸಸೈಸ್ ಅಲ್ಲಿ ಸೆಕೆಂಡ್ ಕ್ವಶನ್ ಮುಗೀತು. ನಿಮ್ಗೆ 2 ಹೋಮ್ವರ್ಕ್ ಕೊಟ್ಟಿದ್ದೇನೆ, ಅವು ನೀವು ಸಾಲ್ವ್ ಮಾಡಬೇಕು. ಅದರ ಆನ್ಸರ್ ಕೊಡ್ತೀನಿ, ಅದೇ ಆನ್ಸರ್ ಬಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ನೀವು ನೋಟ್ ಮಾಡ್ಕೊಳ್ಳಿ, ಆನ್ಸರ್ ಹೇಳ್ತೀನಿ. ಫಸ್ಟ್ ಕ್ವಶನ್ ಅಲ್ಲಿ ಏನು ಆನ್ಸರ್ ಯಾವ ಕೊಟ್ಟಿದ್ದೆ ಹೋಮ್ವರ್ಕ್ ನಾನು ಫಸ್ಟ್ ಕ್ವಶನ್ ಅಲ್ಲಿ ಯಾವ ಕೊಟ್ಟಿದ್ದೆ, ಬಿ ಆಪ್ಷನ್. ಫಸ್ಟ್ ಕ್ವಶನ್ ಅಲ್ಲಿ ಯಾವ್ದು ಕೊಟ್ಟಿದ್ದೆ, ಬಿ ಕೊಟ್ಟಿದ್ದೆ. ದೆನ್ ಸಿ ಕೊಟ್ಟಿದ್ದೆ, ಬಿ ಸಿ ನಿಮಗೆ ಏನು ಕೊಟ್ಟಿದ್ದೆ, ಹೋಮ್ವರ್ಕ್ ಕೊಟ್ಟಿದ್ದೆ. ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂ, ಇದರದ ಆನ್ಸರ್ ಬರ್ಕೊಳ್ಳಿ. ANS ಅಂದ್ರೆ ಆನ್ಸರ್, ಶಾರ್ಟ್ ಫಾರ್ಮ್ ಅಲ್ಲಿ ಆನ್ಸರ್ ಬರ್ಕೊಳ್ಳಿ. ಏನಿದೆ ಇದ್ರದ್ದು 500 ಬಂದ್ರೆ ನೀವು ಸಾಲ್ವ್ ಮಾಡಿರೋ ಆನ್ಸರ್ ರೈಟ್. 500 ಬಂದ್ರೆ ರೈಟ್. ಇದ್ರದ್ದು 16,000 ಬಂದ್ರೆ ನೀವು ಸಾಲ್ವ್ ಮಾಡಿರೋ ಆನ್ಸರ್ ರೈಟ್. ನೋಟ್ ಮಾಡ್ಕೊಳ್ಳಿ ಇದು. ದೆನ್ ಸೆಕೆಂಡ್ ಕ್ವಶನ್ ಅಲ್ಲಿ ನಿಮಗೆ ಬಿ ಮತ್ತೆ ಸಿ ಹೋಮ್ವರ್ಕ್ ಕೊಟ್ಟಿದ್ದೆ ನಾನು. ಅದರಲ್ಲಿ ಬಿ ಏನಾಗಿರ್ಬೇಕು, 100ಗೆ ರೌಂಡಿಂಗ್ ಆಫ್ ಮಾಡಿದಾಗ ನಿಮ್ಗೆ ಏನು ಬಂದಿರಬೇಕು, ಇಷ್ಟು ವ್ಯಾಲ್ಯೂ ಬಂದಿರಬೇಕು. ದೆನ್ ಇವೆರಡು ವ್ಯಾಲ್ಯೂಸ್ ಬಂದರೆ ನೀವೇನು ಮಾಡಬೇಕು, ಇವೆರಡು ವ್ಯಾಲ್ಯೂಸ್ ಬಂದರೆ ನೀವು ಸಾಲ್ವ್ ಮಾಡಿರೋ ಆನ್ಸರ್ ರೈಟ್. ಇವೆರಡು ವ್ಯಾಲ್ಯೂಸ್ ಬಂದರೆ ನೀವು ಸಾಲ್ವ್ ಮಾಡಿರೋ ಆನ್ಸರ್ ರೈಟ್ ಆಗ್ತೈತಿ. 10ಗೆ ಯಾವ್ದು ಬರ್ತೈತೆ ನೋಡಿ, 10 ಅಲ್ಲಿ ರೌಂಡ್ ಆಫ್ ಮಾಡಿದರೆ ಯಾವ್ದು ಬರುತ್ತೆ ವ್ಯಾಲ್ಯೂ ನೋಡಿ. 100 ಅಲ್ಲಿ ರೌಂಡ್ ಆಫ್ ಮಾಡಿದರೆ ಯಾವ ವ್ಯಾಲ್ಯೂ ಬರುತ್ತೆ ಅಂತ ನೀವೇ ಚೆಕ್ ಮಾಡಬೇಕು. 2 ವ್ಯಾಲ್ಯೂ ಅಂತೂ ಬರ್ತವೆ, ನಾನು ಕೊಟ್ಟಿದ್ದೇನೆ. ನೆಕ್ಸ್ಟ್ ಸಿದೇನೈತಿ 7,800. ದೆನ್ ನೆಕ್ಸ್ಟ್ ವ್ಯಾಲ್ಯೂ ಏನು ಬರ್ತೈತಿ 7,840. ಇವೆರಡು ವ್ಯಾಲ್ಯೂ ಬಂದರೆ ನೀವು ಸಾಲ್ವ್ ಮಾಡಿರೋ ಆನ್ಸರ್ ಕರೆಕ್ಟ್. ನೋಟ್ ಮಾಡ್ಕೊಳ್ಳಿ ಇದು. ಓಕೆ, ನೋಟ್ ಮಾಡ್ಕೊಂಡ್ರಾ? ಸೆಕೆಂಡ್ ಎಕ್ಸಸೈಸ್ ಅಲ್ಲಿ ಫಸ್ಟ್ ಎಕ್ಸಸೈಸ್ ಅಲ್ಲಿ ಇವೆಲ್ಲನೂ ನಾನು ಸಾಲ್ವ್ ಮಾಡಿಸಿದ್ದೆ. ನಿಮಗೆ ನೀವು ಸಾಲ್ವ್ ಮಾಡಿರ್ತೀರಾ ಅಂತ ನಾನು ಅನ್ಕೊಂಡಿದ್ದೇನೆ. ಇವೆಲ್ಲನೂ ನಾನು ಸಾಲ್ವ್ ಮಾಡಿಸಿದ್ದೆ ನಿಮಗೆ. ಆಲ್ಮೋಸ್ಟ್ ಆಲ್ ಎಲ್ಲ ವ್ಯಾಲ್ಯೂಸು ಸೆಕೆಂಡ್ ಎಕ್ಸಸೈಸಲ್ಲಿ ಫಸ್ಟ್ ಎಕ್ಸಸೈಸಲ್ಲಿ ಎಲ್ಲನೂ ಸಾಲ್ವ್ ಮಾಡಿಸಿದ್ದೇನೆ. ಥರ್ಡ್ ಎಕ್ಸಸೈಸಲ್ಲಿ ಕೆಲವೊಂದಿಷ್ಟು ನಿಮಗೆ ಹೋಮ್ವರ್ಕ್ ಕೊಟ್ಟಿನಿ ಮತ್ತು ಕೆಲವೊಂದಿಷ್ಟು ನಾನು ಸಾಲ್ವ್ ಮಾಡಿದ್ದೇನೆ. ಇನ್ನು ಲಾಸ್ಟ್ ಕ್ವಶನ್ ಐತಿ, ಆ ಕ್ವಶನ್ ಒಂದು ಹೇಳಿದ್ರೆ ನಿಮ್ಮದು ಎಕ್ಸಸೈಸ್ ಎಂಡ್ ಆಗ್ತೈತಿ. ಫಸ್ಟ್ ಯೂನಿಟ್ ಮುಗೀತು.
ಇನ್ನ ಒಂದು ಲಾಸ್ಟ್ ಕ್ವಶನ್ ಇದೆ ಚಿಲ್ಡ್ರನ್ಸ್. ಅದೊಂದು ಲಾಸ್ಟ್ ಕ್ವಶನ್ ಆದ್ರೆ ಅದರಲ್ಲಿ 3 ಕ್ವಶನ್ ಇದೆ. ನಾವು ಒಂದು ಸಾಲ್ವ್ ಮಾಡ್ತೀನಿ, 2 ನೀವು ಹೋಮ್ವರ್ಕ್ ತಗೊಳ್ಳಿ. ಇದಿಷ್ಟು ಹೇಳಿದ್ರೆ ಫಸ್ಟ್ ಯೂನಿಟ್ ಮುಗಿತೈತಿ. ನೀವು ಬೋರ್ ಮಾಡ್ಕೋಬೇಡಿ. ಫಸ್ಟ್ ಯೂನಿಟ್ ಅಲ್ಲಿ ಸ್ವಲ್ಪ ಭಾಳ ಕಾನ್ಸೆಪ್ಟ್ಸ್ ಇದಾವೆ, ಅದಕ್ಕಾಗಿ ಸ್ವಲ್ಪ ಲೇಟ್ ಆಗಿದೆ ಫಸ್ಟ್ ಯೂನಿಟ್ ಎಂಡ್ ಆಗೋದು. ನೆಕ್ಸ್ಟ್ ಎಲ್ಲ ಏನ್ ಮಾಡ್ತೀನಿ, ಸ್ಮಾಲ್ ಯೂನಿಟ್ಸ್ ಇದಾವೆ, ಅವೆಲ್ಲ ಫಾಸ್ಟ್ ಆಗಿ ಹೇಳ್ತೀನಿ. ಅಂದ್ರೆ ಫಾಸ್ಟ್ ಆಗಿ ಅಂದ್ರೆ ನಿಮ್ಗೆ ಅರ್ಥ ಆಗೋ ಹಾಗೇನೆ ಹೇಳ್ತೀನಿ. ನೀವೇನ್ ಮಾಡಬೇಕು, ಚೆನ್ನಾಗಿ ನಾನು ಪ್ರತಿಯೊಂದು ಹೇಳಿರೋ ಪಾಯಿಂಟ್ಸ್ನ ನೀವು ಚೆನ್ನಾಗಿ ಓದುತ್ತಾ ಇರಬೇಕು ಮನೆಯಲ್ಲಿ. ನೀವು ಓದಿದ್ರೆ ಅಷ್ಟೇ ಆ ಸಬ್ಜೆಕ್ಟಲ್ಲಿ ಸ್ಕೋರ್ ಮಾಡ್ತೀರಿ, ಮತ್ತೆ ಆ ಸಬ್ಜೆಕ್ಟ್ದು ನಾಲೆಜ್ನು ನಿಮಗೆ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಪ್ರಾಕ್ಟೀಸ್ ಮಾಡಿದ್ರೇ ಅದು ನಾಲೆಜ್ ಬರ್ತೈತಿ ನಿಮಗೆ. ಮತ್ತೆ ನಾನು ಹೇಳಿರೋದು ನೀವು ಬುಕ್ಕ ತೆಗೆದು ಓದಿದ್ರೇ ನಿಮಗೆ ಅದು ನಾನು ಹೇಳಿರೋ ಕಾನ್ಸೆಪ್ಟ್ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗ್ತೈತಿ. ನೀವು ಏನೂ ಓದೇ ಇಲ್ಲ, ಬರೀ ಕ್ಲಾಸ್ ಕೇಳಿ ಹಾಗೆ ಕೂತ್ರೆ ನೀವು ಎಕ್ಸಾಮಲ್ಲಿ 0 ಅಂಡ ತಗೋತೀರಿ. ಓಕೆ, ಹಾಂ, ನಾನು ಹೇಳಿರೋ ಪ್ರತಿಯೊಂದು ಪಾಯಿಂಟ್ನ ನೀವು ಸಾಲ್ವ್ ಮಾಡಬೇಕು. ಅಂದರೆ ಸಾಲ್ವ್ ಅಲ್ಲ, ಸಾರಿ, ನಾನು ಹೇಗೆ ಹೇಳ್ತೀನಿ ಆ ಥರ ನೀವೇನು ಮಾಡಬೇಕು, ಡೈಲಿ ವರ್ಕ್ ಮಾಡಬೇಕು. ವರ್ಕ್ ಮಾಡಿದರೆ ಮಾತ್ರ ನೀವು ಈ ಸಬ್ಜೆಕ್ಟಲ್ಲಿ ಸ್ಕೋರ್ ಮಾಡ್ತೀರಿ ಕೂಡ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ರ್ಯಾಕ್ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಆಗ್ತೈತಿ. ಇವು ಎಲ್ಲ ಕಲ್ತಿರ್ತೀರಲ್ಲ, ಅಲ್ಲಿ ಕಾಂಪಿಟೇಟಿವ್ ಅಲ್ಲಿ ನೀವು ಇವೆಲ್ಲ ಕಾನ್ಸೆಪ್ಟಲ್ಲಿ ಅಪ್ಲೈ ಹೇಗೆ ಮಾಡ್ತೀರಿ ಅದಷ್ಟೇ ಚೆಕ್ ಮಾಡ್ತಾರೆ. ಅಂದರೆ ನಿಮ್ಮ ಮೈಂಡ್ ಯಾವ ಥರ ಇದೆ ಅಂತ ಚೆಕ್ ಆಗ್ತೈತೆ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ನಿಮ್ಮಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ, ಅಂದರೆ ನಿಮ್ಮ ಕಾಂಪಿಟೇಟಿವ್ ಮೈಂಡ್ ಹೇಗೆ ಇದೆ ನಿಮ್ಮದು ಅಂತ ಚೆಕ್ ಮಾಡ್ತಾರೆ. ಓಕೆ, ಹಾಂ, ಇವು ಪ್ರತಿಯೊಂದು ನೀವು ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡ್ರೆ ನಾನು ಹೇಳಿರೋದು ನಿಮಗೆ, ಅವು ಹೇಳಿರೋದು ಅಪ್ಲೈ ಎಲ್ಲಿ ಯೂಸ್ ಆಗ್ತೈತಿ ಅದು ನೀವು ಫಸ್ಟ್ ಮೈಂಡ್ ನೀವೇ ಓಡಿಸ್ಬೇಕು, ನೀವೇ ಥಿಂಕ್ ಮಾಡಬೇಕು. ಇದಕ್ಕೆ ಥಿಂಕ್ ಮಾಡೋಕ್ಕೆ ಫೋರ್ಸೇಬಲ್ ನೀವೇ ಮಾಡಬೇಕು. ಅದಕ್ಕೆ ಫೋರ್ಸ್ ಮಾಡಿದ್ರೇ ಅದು ಥಿಂಕ್ ಮಾಡ್ತೈತಿ. ಇದು ನಾನು ಹೇಳಿದ್ದೇನೆ, ಅವೆಲ್ಲ ಎಲ್ಲಿ ಯೂಸ್ ಆಗ್ತೈತಿ, ಎಲ್ಲಿ ಅಪ್ಲೈ ಆಗ್ತೈತಿ ಅದೆಲ್ಲ ನೀವು ನಿಮ್ಮ ಮೈಂಡಿಗೆ ನೀವು ಕ್ವಶನ್ ಮಾಡ್ಕೋಬೇಕು. ಕ್ವಶನ್ ಮಾಡ್ಕೊಂಡ್ರೆ ನೀವು ಅದ್ರ ಕಡೆ ನಿಮ್ಮ ಮೈಂಡ್ ಅಲ್ಲೇ ಹೋಗ್ತೈತಿ. ನೀವು ಅದ್ರದ್ದು ಆನ್ಸರ್ನ ಫೈಂಡ್ ಮಾಡೋದಕ್ಕೆ ನೀವು ಟ್ರೈ ಮಾಡ್ತೀರಿ. ಅದು ನೀವು ಅದಕ್ಕೆ ಹೇಳೇ ಇಲ್ಲ ಅಂದರೆ ಅದು ನಿಮ್ಮ ಕೇಳೋದೇ ಇಲ್ಲ. ಓಕೆ, ಲಾಸ್ಟ್ ಕ್ವಶನ್ ತಗೊಳ್ಳಿ. ಎಸ್ಟಿಮೇಟ್ ದ ಸೆಕೆಂಡ್ ಕ್ವಶನ್ ಅಲ್ಲಿ ಮತ್ತೆ ಏನು ಹೇಳಿದ್ದಾರೆ ಅಂದರೆ ಮೇಕ್ 4 more such examples. ಅಂದರೆ 4 ಎಕ್ಸಾಂಪಲ್ ಅದೇ ಥರ ನೀವೇ ತಗೊಂಡು ಮತ್ತೆ ಸಾಲ್ವ್ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ಕ್ವಶನ್ ಅಲ್ಲಿ 10 ಎಕ್ಸಾಂಪಲ್ಸ್ ತಗೊಂಡಿದ್ದಾರೆ, ಇದರಲ್ಲಿ 4 ತಗೋ ಅಂತ ಹೇಳಿದ್ದಾರೆ. ಓಕೆ, ಏನಪ್ಪ ಇವ್ರು ಫಸ್ಟ್ ಯೂನಿಟ್ ಎಷ್ಟೊತ್ತನ ಹಿಡ್ದಿದ್ದಾರೆ ಮುಗ್ಸಾತೆ ಇಲ್ಲ ಅಂತ ನೀವು ಬೋರಿಂಗ್ ಮಾಡ್ಕೋಬೇಡಿ. ಇದು ಫಸ್ಟ್ ಯೂನಿಟ್ ಸ್ವಲ್ಪ ಹಾಗೆ ಇದೆ. ನೆಕ್ಸ್ಟ್ ಏನು ಮಾಡ್ತೀನಿ, ಇಷ್ಟು ಲೇಟಾಗಿ ಹೇಳೋದಿಲ್ಲ. ನೆಕ್ಸ್ಟ್ ಯೂನಿಟ್ ಎಲ್ಲಾನು ನಿಮಗೆ ಫಾಸ್ಟ್ನು ಹೇಳಿರ್ತೀನಿ. ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿರಬೇಕು, ಮತ್ತು ನಿಮಗೆ ಕಾಲೇಜ್ ಜೋಡೆ ಹ್ಯಾಂಡಲ್ ಆಗಿರಬೇಕು ಎಲ್ಲ ಲೆಸನ್ಸ್. ಎಸ್ಟಿಮೇಟ್ ಮಾಡಬೇಕು ಇಲ್ಲಿ ಪ್ರಾಡಕ್ಟ್ ಯೂಸಿಂಗ್ ಜನರಲ್ ರೂಲ್ ತಗೊಂಡು ನೀವು ಎಸ್ಟಿಮೇಟ್ ಮಾಡಬೇಕು. ಅಲ್ಲಿ 4 ಎಕ್ಸಾಂಪಲ್ ನೀವೇ ತಗೊಂಡು ಹೀಗೆ ಸಾಲ್ವ್ ಮಾಡಂತ ಹೇಳಿದ್ದಾರೆ. ಈ ಸೇಮ್ ಹೇಳಿದ್ದಾರೆ. more such examples. ಈ ಥರ ನೀವೇ ತಗೋಬೇಕು. ನಾನು ಇದರಲ್ಲಿ ನಿಮಗೆ ಟಫ್ ಆಗೋದು ಯಾವುದಿದೆ ಅದನ್ನು ಅಷ್ಟೇ ತಗೊಂಡು ನಾನು ಹೇಳ್ತೀನಿ. ಹಾಂ, ಇಲ್ಲೇನು ಮಾಡ್ತೀನಿ, ಇವೆರಡು ಡಿಜಿಟ್ ಇದು ಡಿ ಆಪ್ಷನ್ ನಾನು ಹೇಳ್ತೀನಿ. ಉಳ್ಕೋದೆಲ್ಲ ನಿಮ್ಗೆ ಈಸಿ ಆಗ್ತೈತಿ. ಡಿ ಹೇಳಂದ್ರೆ ಡಿ ಹೇಳ್ತೀನಿ, ಇದು ಹೇಳಂದ್ರೆ ಇದು ಹೇಳ್ತೀನಿ. ನೀವು ಹೇಗೆ ಹೇಳ್ತೀರಿ ಹಾಗೆ. ಯಾವ್ದು ಹೇಳಿ, ಡಿ ಹೇಳ ಏನು, ಇದು ಹೇಳಿದ್ರೆ ನೀವು ಇದು ಸಾಲ್ವ್ ಮಾಡ್ತೀರಿ, ನಿಮಗೆ ಬರ್ತೈತಿ. ಇದು ಹೇಳಿದ್ರೆ ಇದನ್ನ ನೀವೇ ಸಾಲ್ವ್ ಮಾಡ್ತೀರಿ. ಸೊ ಎರಡರಲ್ಲಿ ಯಾವ್ದು ಹೇಳಿ, ಸಿ ಹೇಳ. ಓಕೆ, ಎಲ್ಲರೂ ಹೇಳ್ತೀರಿ ಸಿನೇ ಹೇಳ್ರಿ ಮ್ಯಾಮ್ ಅಂತ ಹೇಳ್ತೀರಿ. ಓಕೆ, ನಾನು ಸಿನೇ ಹೇಳ್ತೀನಿ. ಇಂಟು 592
ಜನರಲ್ ರೂಲ್ನ ನೀವು ಅಪ್ಲೈ ಮಾಡಬೇಕು. ಇಲ್ಲಿ ಜನರಲ್ ರೂಲ್, ಇಲ್ಲಿ ಡಿಫ್ರೆಂಟ್ ಡಿಜಿಟ್ಸ್ ಇದಾವೆ. ಇಲ್ಲಿ 4 ಡಿಜಿಟ್ ಇದೆ, ಅಲ್ಲಿ 3 ಡಿಜಿಟ್ ಇದೆ. ಹಾಗಾದ್ರೆ ನೀವು ಇಲ್ಲಿ ಹೇಗೆ ಮಾಡ್ತೀರಿ? ಇದನ್ನ 1000 ತಗೊಂಡು ಇದನ್ನ 100 ತಗೋಬಹುದು. ಬೇಡ ಅಂದ್ರೆ ಎರಡರೊಳಗಡೆ ಈಕ್ವಲ್ ತಗೋಬಹುದು. ಹೌದು, ತಗೋಬಹುದು, ನೀವು ನಡೀತೈತಿ. ಜನರಲ್ ರೂಲ್ ಯೂಸ್ ಮಾಡಂತ ಹೇಳಿದ್ದಾರೆ. ಬೇಕಂದ್ರೆ ನೀವು ಇಲ್ಲಿ ಎಕ್ಸ್ಪಾಂಡಿಂಗ್ ಮೆಥಡ್ನು ಫೈಂಡ್ ಮಾಡ್ಬೋದು. ಆದ್ರೆ ಇಲ್ಲಿ ಎಕ್ಸ್ಪಾಂಡಿಂಗ್ ಮೆಥಡ್ ಮಾಡೋದೇನು ಬೇಡ. ನಾವೇನ್ ಮಾಡೋನು, ಇಲ್ಲಿ ಇದು 1000 ಇದೆ, ಇಲ್ಲಿ 100 ಇದೆ, ಎರಡು ಡಿಫ್ರೆಂಟ್ ಐತಿ. ನಾವೇನ್ ಮಾಡೋಣ, ಎರಡೂನ 100 ಅಲ್ಲಿ ರೌಂಡಿಂಗ್ ಆಫ್ ಮಾಡೋಣ. ಓಕೆ, ರೌಂಡಿಂಗ್ ಆಫ್ ಟು ಹಂಡ್ರೆಡ್ಸ್. 1100ಗೆ ರೌಂಡಿಂಗ್ ಆಫ್ ಮಾಡಿದ್ರೆ ಇವೆರಡು ಡಿಜಿಟ್ 0 ಆಗ್ತೈತಿ. ಇದು ಹಿಂದೆ ಇನ್ಕ್ರೀಸ್ ಆಗ್ತೈತಿ. ಇಂಟು 6000 ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 13 5 65, 13 6 78. ಅಂದ್ರೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ 78. ಮುಂದೆ 4 ಟೈಮ್ಸ್ 0 ಅಂದ್ರೆ 7,80,000. ನೀವೇನ್ ಮಾಡಿ, ಇದು ಒಂದ್ ಹೇಳಿದೆ ನಾನು, ಇದನ್ನ ನೀವೇ ಸಾಲ್ವ್ ಮಾಡಿ. ಇಲ್ಲಿ ಏನ್ ಮಾಡ್ತೀರಿ, 10 ಪ್ಲೇಸ್ಗೆ ರೌಂಡಿಂಗ್ ಆಫ್ ಮಾಡ್ತೀರಿ. ಇಲ್ಲಿ ಅದೇ ಮಾಡಿದ್ರೆ ಇಲ್ಲಿ ಕೂಡ ಅದೇ ಮಾಡ್ಬೇಕು. ಆನ್ಸರ್ ಏನ್ ಬರ್ತೈತೆ ನೀವೇ ಹಿಂದ ಆನ್ಸರ್ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಅಲ್ಲಿ, ಚೆಕ್ ಮಾಡ್ಕೊಳ್ಳಿ. ಇದು ನೋಟ್ ಮಾಡ್ಕೊಳ್ಳಿ. ಇದು HW, ಇದು HW, ಇದು HW. ನೋಟ್ ಮಾಡ್ಕೊಳ್ಳಿ. ಇದನ್ನ ಏನ್ ಮಾಡೋಣ, ಡಿಸ್ಟ್ರಿಬ್ಯೂಟ್ ಮೆಥಡ್ ಇಂದ ಸಾಲ್ವ್ ಮಾಡೋಣ. ಏನಾಗ್ತೈತಿ ಅಂತ ವ್ಯಾಲ್ಯೂ ಕರೆಕ್ಟ್ ಆಗಿ ಬರುತ್ತೆ ಇಲ್ಲ ಅಂತ ಬರೀ ಜಸ್ಟ್ ಚೆಕ್ ಮಾಡೋಣ. ಡಿಸ್ಟ್ರಿಬ್ಯೂಟ್ ಮೆಥಡ್ ಇಂದ ಆನ್ಸರ್ ಏನ್ ಬರುತ್ತೆ ಅಂತ ನೋಡೋಣ. ಡಿಸ್ಟ್ರಿಬ್ಯೂಟ್ ಮೆಥಡ್ ಹೇಳಿದ್ದೆ 1000 ಏನು 1291 ಇಂಟು 592. ನಾವೇನ್ ಮಾಡೋಣ, 1000 ಪ್ಲಸ್ 291 ಇದೊಂದು ಕಡೆ ಇಂಟು 500 ಪ್ಲಸ್ 92 ಹೀಗೆ ಬರ್ಕೊಳ್ಳೋಣ. ದಿಸ್ ಇಂಟು ದಿಸ್, ದಿಸ್ ಇಂಟು ದಿಸ್, ದಿಸ್ ಇಂಟು ದಿಸ್ ಆ್ಯಂಡ್ ದಿಸ್ ಇಂಟು ದಿಸ್ ಹೀಗೆ ಮಲ್ಟಿಪ್ಲೈ ಮಾಡೋಣ. ಏನು ಮಾಡೋಣ, ಇಲ್ಲಿ ಫಸ್ಟ್ ಇದು ಎಸ್ಟಿಮೇಟ್ ಮಾಡಿದೆ ಅಂದರೆ ಇದೇ ಸೈನ್ ಹಾಕಿ ಫಸ್ಟ್ 1000 ತಗೊಳ್ಳೋಣ. ಇದು ಹೋಲ್ ಬ್ರಾಕೆಟ್ಗೆ ಮಲ್ಟಿಪ್ಲೈ ಮಾಡೋಣ. ಓಕೆ, ದೆನ್ ಏನು ಮಾಡೋಣ, ಪ್ಲಸ್ ಇಡೋಣ. ಇಲ್ಲಿ ಪ್ಲಸ್ ಇದೆ. 291 ತಗೊಳ್ಳೋಣ. ಇದು ಹೋಲ್ ಬ್ರಾಕೆಟ್ಗೆ ಮಲ್ಟಿಪ್ಲೈ ಮಾಡೋಣ. ದೆನ್ ಏನು ಮಾಡೋಣ, 1000 ಇಂಟು 500 1500 ಪ್ಲಸ್ 1092 ಪ್ಲಸ್ ಇದು 5 ಮಲ್ಟಿಪ್ಲೈ ಮಾಡಿ 0 0 ಆಸ್ ಇಟ್ ಈಸ್ 1500. ಇದು ಡಿವೈಡ್ ಮಾಡಿದರೆ ಏನು ಬರುತ್ತೆ ವ್ಯಾಲ್ಯೂ, ಇದೇ ವ್ಯಾಲ್ಯೂ ಬರುತ್ತೆ ಇಲ್ಲ ಅಂತ ನೋಡತ್ತೀನಿ. ಈ ಮೆಥಡಿಂದಾನು 0 0 0 0 0 0 ಪ್ಲಸ್ 5 9 45 5 2 10 ಪ್ಲಸ್ 4 14. ಇಲ್ಲಿ 0 ಇಲ್ಲಿ 0 ಇಲ್ಲಿ 5 ಇಲ್ಲಿ 5 4 ಇಷ್ಟು ಬಂತು. ಓಕೆ, ಹಾಗಾದರೆ ವ್ಯಾಲ್ಯೂ 1455 ಇಷ್ಟು ಬರ್ತೈತಿ. ಪ್ಲಸ್ ದೆನ್ ಏನು ಮಾಡೋಣ, ಇದಕ್ಕೆ 92 ಮಲ್ಟಿಪ್ಲೈ ಮಾಡಿದ್ರೆ 2 1 2 2 9 18 2 2 4 1 5 9 1 9 9 9 81 1 ಇಲ್ಲಿ 8 ಉಳಿತು. 9 2 18 18 to 26 ಇಲ್ಲಿ 2 9 1 10 17 5 6
7 6 2 ಇದೇನು ಬಂತು 2 6 7 7 2 ಎಷ್ಟು ಬಂತು ವ್ಯಾಲ್ಯೂ. ಇವಷ್ಟು ಆ್ಯಡ್ ಮಾಡೋಣ, ಇದೇ ವ್ಯಾಲ್ಯೂ ಬರುತ್ತೆ ಇಲ್ಲ ಅಂತ ನೋಡೋಣ. 1,45,500 ದೆನ್ 26,772 ದೆನ್ 1,500 ಅದಾದಮೇಲೆ 192 ಅಷ್ಟು ಆ್ಯಡ್ ಮಾಡಿದರೆ ನೋಡೋಣ. ಇಲ್ಲಿ 4 9 16 ಚೇಂಜ್ ಆಯಿತು, ವ್ಯಾಲ್ಯೂ ಬೇರೆ ಬರುತ್ತೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮೆಥಡಲ್ಲಿ. ಸೊ ನಾವೇನು ಮಾಡೋಣ, ಈ ಮೆಥಡ್ ಬೇಡ. ಅರ್ಥ ಆಯ್ತು ತಾನೇ? ಹಾಗಾದ್ರೆ ಯಾವ ಮೆಥಡ್ ಎಲ್ಲಿ ಅಪ್ಲೈ ಮಾಡಬೇಕು, ಎಷ್ಟೊಂದು ಮೆಥಡ್ಸ್ ಹೇಳಿದ್ದಾನೆ, ಹೇಳಿದ್ದೇನೆ ನಾನು, ಯಾವ ಮೆಥಡ್ ಎಲ್ಲಿ ಯೂಸ್ ಮಾಡ್ಬೇಕಂತ ಅರ್ಥ ಆಗತ್ತೆ ತಾನೇ ನಿಮ್ಗೆ. ಈಗ ಈ ಕ್ವಶನ್ ಸಾಲ್ವ್ ಮಾಡುವಾಗ ನೀವು ಅಲ್ಲಿ ನಾನು ಹೇಳಿದ್ದೆ ಡಿಸ್ಟ್ರಿಬ್ಯೂಟ್ ಮೆಥಡ್ ಈಸಿ ಆಗ್ತೈತೆ ಅಂತ, ಡಿಸ್ಟ್ರಿಬ್ಯೂಟ್ ಮೆಥಡ್ ತಗೊಂಡ್ರೆ ನಿಮ್ಗೆ ಅಲ್ಲಿ ಏನಾಗ್ತೈತಿ, ಆನ್ಸರ್ ರಾಂಗ್ ಬರ್ತೈತಿ. ಓಕೆ, ನಿಮಗೆ ಯಾವ ಮೆಥಡ್ ಎಲ್ಲಿ ಅಪ್ಲೈ ಮಾಡ್ಬೇಕಂತ ನೀವು ಮನೆಯಲ್ಲಿ ಕೂತು ಕ್ರಾಸ್ ಚೆಕಿಂಗ್ ನೀವೇ ಮಾಡ್ಕೋಬೇಕು. ಯಾವುದಕ್ಕೆ ಎಕ್ಸಾಕ್ಟ್ ಆನ್ಸರ್ ಯಾವುದಕ್ಕೆ ವ್ಯಾಲ್ಯೂ ಹಿಂದೆ ಕೊಟ್ಟಿರೋ ವ್ಯಾಲ್ಯೂ ಮ್ಯಾಚ್ ಆಗ್ತೈತಿ ಅಂತ ಮೆಥಡ್ ನೀವು ರೆಫರ್ ಮಾಡಬೇಕು. ಓಕೆ, ನಿಮ್ಗೇನು ಕೊಟ್ಟಿದೆ, ಹೋಮ್ವರ್ಕ್ ಕೊಟ್ಟಿದೆ. ಯಾವುದು? ಬಿ ಮತ್ತೆ ಡಿ. ಬಿ ಇದು ಆನ್ಸರ್ ಮತ್ತೆ ಡಿ ಇದು ಆನ್ಸರ್. ಮತ್ತೆ ಏನು ನಿಮ್ಗೆ ಕೊಟ್ಟೀನಿ ಸಾಲ್ವ್ ಮಾಡೋದಿಕ್ಕೆ, ಇದರದ್ದು ಆನ್ಸರ್. ಇವು 3 ಆನ್ಸರ್ ನೀವೇ ಹೇಳಬೇಕು. ಇದು HW ಕೊಟ್ಟೀನಿ, ಇಲ್ಲಿ ಆನ್ಸರ್ ನೋಟ್ ಮಾಡ್ಕೊಳ್ಳಿ. ಏನು ಇದು ಯಾವ ಕ್ವಶನ್? ಥರ್ಡ್ ಕ್ವಶನ್ ಅಲ್ಲಿ ABD ಒಳಗಿಂದ ಆನ್ಸರ್ ಏನ್ ಬರ್ತೈತಿ ಚೆಕ್ ಮಾಡ್ಕೊಳ್ಳಿ. ಥರ್ಡ್ ಕ್ವಶನ್ ಅಲ್ಲಿ ಎ ಏನೈತಿ 1,20,000. ಎ ಇಷ್ಟು ಬರಬೇಕು. ಬಿ ಏನೈತಿ 1,75,000. ಸಾರಿ 1,75 lakh ಏನ್ ಬರ್ತೈತಿ ನೆಕ್ಸ್ಟ್ 1,75 lakh. ನೆಕ್ಸ್ಟ್ ಏನೈತಿ 3 lakh. ನೆಕ್ಸ್ಟ್ ನಿಮ್ಗೆ 3 lakh ಬರಬೇಕು. ಸಾಲ್ವ್ ಮಾಡಿ. ಎಕ್ಸಾಕ್ಟ್ 3 lakhನೇ ಬರಬೇಕು. ಯಾವ ತರ ನೀವೇ ಟ್ರೈ ಮಾಡಿ. ಡಿ ಏನ್ ಕೊಟ್ಟಿದೆ, ಇದು ಡಿ ಒಂದು ನಾನೇ ಹೇಳ್ತೀನಿ ನೋಡಿ. ಡಿ ಏನು 9,250 ಇಂಟು 29. ಇದನ್ನ ನಾವು ರೌಂಡ್ ಆಫ್ ಮಾಡಬೇಕು. ಯಾವುದಕ್ಕೆ? 10ಗೆ ರೌಂಡ್ ಆಫ್ ಮಾಡೋಣ. ರೌಂಡಿಂಗ್ ಆಫ್ ಟು ಟೆನ್ಸ್. ಇಲ್ಲಿ 0 ಇದೆ, ಆಸ್ ಇಟ್ ಈಸ್ ಇಡಿ ಡೈರೆಕ್ಟ್. 0 ಇಂಟು 29 ಆಯ್ತು, 30 ಆಗ್ತೈತಿ. ಇದು 2 ಮಲ್ಟಿಪ್ಲೈ ಮಾಡಿ, ಇಲ್ಲಿ ಅಪ್ರಾಕ್ಸಿಮೇಟ್ ಸೈನ್ ಹಾಕಿ 2 ಮಲ್ಟಿಪ್ಲೈ ಮಾಡಿ. 30 zeros 0, 35 3 5 15 ಅಂದ್ರೆ 150. ಇಲ್ಲೇನು ಮಾಡಿ, ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ 15 ಸೈಡ್ಗೆ ಇಡಿ. 3 2s 6. ಇಲ್ಲಿ 0 ಇದೆ ಅಂದ್ರೆ 60 ಆಯ್ತು. ಈ 60 ಅಲ್ಲಿ 15 ಆಡ್ ಮಾಡಿ ಅಂದ್ರೆ 75. 75 ಹೌದು ಏನು 75. ಇಲ್ಲಿ 5 ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ 7 ಇಡಿ. ಓಕೆ, ದೆನ್ ಏನ್ ಮಾಡಿ 30 9s 3 9s 27 ಅಂದ್ರೆ 270 ಆಯ್ತು. ಇಲ್ಲಿ 0 ಇದೆ, 30 ಇದೆ, ಅದಕ್ಕಾಗಿ 0 ಇಟ್ಟಿನಿ. 270 ಆಯ್ತು. 270 ಪ್ಲಸ್ 7 ಏನಾಯ್ತು, ಇದಕ್ಕೆ 7 ಆ್ಯಡ್ ಮಾಡಿದ್ರೆ ಏನಾಗ್ತೈತಿ, ಇಲ್ಲಿ 7 277. ಇದು ಇಷ್ಟು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬಂತು. ಇದು
ಎಷ್ಟು ಆಗ್ಬೇಕು ಹೇಳಿ? ದಿಸ್ ಈಸ್ ನಿಯರ್ಲಿ ಈಕ್ವಲ್ಸ್ ಟು 3 lakh. ದಿಸ್ ಈಸ್ ನಿಯರ್ಲಿ ಈಕ್ವಲ್ಸ್ ಟು 3 lakh. ಇದು ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಆನ್ಸರ್ ಸಾಲ್ವ್ ಮಾಡೋಣ ಇಷ್ಟು ಬರ್ತೈತಿ, ಆದ್ರೆ ಈ ವ್ಯಾಲ್ಯೂ ಯಾವುದಕ್ಕೆ ನಿಯರ್ ಅದ? 3 lakh. ನೋಟ್ ಮಾಡ್ಕೊಳ್ಳಿ. ಓಕೆ, ಇವೆರಡು ನೀವೇ ಸಾಲ್ವ್ ಮಾಡಿ. ಈಸಿ ಇದೆ, ಅವೆರಡು ಈಸಿ ಇದೆ, ನೀವೇ ಸಾಲ್ವ್ ಮಾಡಿ. ಓಕೆ, ಡನ್. ಹಾಗಾದ್ರೆ ಇವತ್ತಿಗೆ ಫಸ್ಟ್ ಯೂನಿಟ್ ಎಂಡ್ ಆಯ್ತು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಸೆಕೆಂಡ್ ಯೂನಿಟ್ದು ಎಕ್ಸಸೈಸ್ನ ಎಲ್ಲ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಕ್ಲಾಸ್ಗೆ ರೆಡಿ ಇರಿ ಚಿಲ್ಡ್ರನ್ಸ್. ಆಲ್ರೆಡಿ ಇಂಟ್ರೊಡಕ್ಷನ್ ಏನೇನು ಕಾನ್ಸೆಪ್ಟ್ ಏನೇನಿದೆ, ಸೆಕೆಂಡ್ ಯೂನಿಟಲ್ಲಿ ಕಾನ್ಸೆಪ್ಟ್ ಏನೇನಿದೆ ಎಲ್ಲನೂ ಹೇಳಿದ್ದೇನೆ. ನೀವೇನು ಮಾಡಿ ನೆಕ್ಸ್ಟ್ ಕ್ಲಾಸ್ಗೆ ರೆಡಿ ಇರಿ.